Hi guys, welcome back to our first lecture on BPLCK105B/205B. ಇಂಟ್ರೊಡಕ್ಷನ್ ಟು ಪೈಥನ್ ಪ್ರೋಗ್ರಾಮಿಂಗ್ ಆಯಿತಾ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡ್ಯೂಲ್ನ ನೀಟಾಗಿ ಕವರ್ ಮಾಡ್ಕೊಡ್ತೀನಿ. ಅಕಸ್ಮಾತ್ ಸೆಕೆಂಡ್ ಮಾಡ್ಯೂಲ್ ಆಗಲಿಲ್ಲ, ವಿಡಿಯೋ ಲೆಂತಿ ಆಗ್ತಿದೆ ಅಂತಂದರೆ ಫಸ್ಟ್ ಮಾಡ್ಯೂಲ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ಸೆಕೆಂಡ್ ಮಾಡ್ಯೂಲ್ಗೆ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಸೊ ಎರಡನ್ನ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಆಯಿತಾ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎಕ್ಸಾಮನ್ನು ಆರಾಮ ಬರೀಬಹುದಾಗಿರುತ್ತೆ. ಪೈಥನ್ ಇಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವಿಚ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಆಯಿತಾ. ನೀವು ಇದನ್ನು ಕಲಿಬಹುದು ಆರಾಮಾಗಿ. ಇದನ್ನೆಲ್ಲ ನೀವು ಒಂದು 15-20 ಮಿನಿಟ್ಸ್ ಕುತ್ಕೊಂಡ್ರೆ ಆಫ್ಟರ್ ಮೈ ಎಕ್ಸ್ಪ್ಲನೇಷನ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್ ಆಯಿತಾ. ಟೆನ್ಷನ್ ತೊಗೊಬೇಡಿ, ಅರ್ಥ ಮಾಡಿಸ್ತೀನಿ ನಾನು ನಿಮಗೆ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ನೋಡ್ಕೊಂಬನ್ನಿ. ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋಲಿ ಸಿಗ್ತೀನಿ. Hi guys, Physics Bala is back again with its fast track batches. ಹೌದು, ಸೊ ನಾವಿವತ್ತು 2 ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ. ಒಂದೊಂದ್ಬಿಟ್ಟು ಉದಾನ್ ಫಾಸ್ಟ್ ಟ್ರ್ಯಾಕ್ ಆಯಿತಾ. ಇದು 10th ಫೌಂಡೇಶನ್ ಪ್ಲಸ್ CBSE ಬೋರ್ಡ್ಸ್ಗೆ ಅಂತ ಇರ್ತಕ್ಕಂಥದ್ದು. ಆ್ಯಂಡ್ ನ್ಯೂ ಫಾಸ್ಟ್ ಟ್ರ್ಯಾಕ್ ಇದೆ, ಇದು 9th ಫೌಂಡೇಶನ್ ಪ್ಲಸ್ CBSE ಬೋರ್ಡ್ಸ್ಗೆ ಅಂತ ಇರ್ತಕ್ಕಂಥದ್ದು. ಇವೆರಡು ಕೋರ್ಸ್ಗಳ ಪ್ರೈಸ್ ಬಂದುಬಿಟ್ಟು 1500 rupees ಅಷ್ಟೇ. ಆ್ಯಂಡ್ ಕೋರ್ಸ್ ಡ್ಯೂರೇಷನ್ನು 6 months ಆಗಿರುತ್ತೆ. ಆ್ಯಂಡ್ ಈ ಒಂದು ಕೋರ್ಸಲ್ಲಿ ಬರ್ತಕ್ಕಂಥ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಕಂಪ್ಲೀಟ್ 10th ಫೌಂಡೇಶನ್ ಇರುತ್ತೆ ಪ್ಲಸ್ CBSE ಪ್ಲಸ್ ಒಲಿಂಪಿಯಾಡ್ಗೋಸ್ಕರ ನಿಮಗೆ ಪ್ರಿಪೇರ್ ಮಾಡಿಸಲಾಗುತ್ತೆ. ಆ್ಯಂಡ್ ಕ್ಲಾಸ್ ವಿಲ್ ಬಿ ರೆಕಾರ್ಡೆಡ್ ಆಗಿರುತ್ತೆ. ಆ್ಯಂಡ್ ಪರ್ ಡೇ ನಿಮಗೆ 2 to 3 ಕ್ಲಾಸ್ ವಿಲ್ ಬಿ ಹೆಲ್ಡ್ ಆಗುತ್ತೆ ಅಂತಂದರೆ ನಡೆಯುತ್ತೆ. ಆ್ಯಂಡ್ ದೆನ್ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಫಾರ್ ಸಾಲ್ವಿಂಗ್ ಡೌಟ್ಸ್ ಥ್ರೂ ಬೆಸ್ಟ್ ಇನ್ ಕ್ಲಾಸ್ ಡೌಟ್ ಎಂಜಿನ್. ಆ್ಯಂಡ್ ಡೈಲಿ ಹೋಮ್ ಅಸೆಸ್ಮೆಂಟ್ಸ್ ಇರುತ್ತೆ ನಿಮಗೆ ವಿತ್ ವಿಡಿಯೋ ಸೊಲ್ಯೂಷನ್ ವಿತ್ in quiz format. And syllabus will be covered by mid of January 2024. And PDF notes for each class will be uploaded in the PW application ಆಯಿತಾ. ಈ ಒಂದು ಕೋರ್ಸನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯು ಕ್ಯಾನ್ ಯೂಸ್ ಮೈ ಕೋಡ್ MPN150 to get instant 150 rupees discount on your purchase. So what are you waiting for? Link is in the description. Go and avail the course right now. Okay, before getting started, let me tell you one thing. ನಾನು ಯಾವಾಗಲೇ ಆಗಲಿ ಏನೋ ಹೇಳ್ಕೊಡ್ತೀನಿ ಅಂದರೆ ದಯವಿಟ್ಟು ಜನ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ಸ್ಟೆಡ್ ಆಫ್ ಮಕಪಿಂಗ್ ಆಯಿತಾ. ನಾನು ನಿಮಗೆ ಅರ್ಥ ಆಗೋ ರೀತಿನೇ ಹೇಳ್ಕೊಡ್ತೀನಿ. ಸೊ ಐ ಟ್ರೈ ಮ್ಯಾಕ್ಸಿಮಮ್ ಆಫ್ ಮೈ ಲೆವೆಲ್ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಾನು ಏನಕ್ಕೆ ಇದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ, ನಾನು ಅಕಸ್ಮಾತ್ ಸ್ವಲ್ಪ ಹೇಳ್ಕೊಟ್ರು ನಿಮ್ಗೆ ಅರ್ಥ ಆದರೆ ಅದನ್ನು ಜಾಸ್ತಿ ಬರೀತೀರಿ ನೀವು ಆಯಿತಾ, ಅದಕ್ಕೋಸ್ಕರ ಅಂತಾನೆ. ಸೊ ಬರೀ ಫಸ್ಟ್ ಕ್ವಶನ್ನ ಹ್ಯಾಂಡಲ್ ಮಾಡೋಣ. List the salient features of Python programming language and demonstrate with example print, input ಮತ್ತು ಲೆಂತ್. ಇದು ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸು ಆ್ಯಂಡ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಸಹ ಹೌದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿದ್ದೇನೆ ಆಯಿತಾ. ಸೀಲಿಯಂಟ್ ಫೀಚರ್ಸ್ಗೆ ಬರೋದಾದರೆ ನೋಡಿ, ಪೈಥನ್ ಅಂದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ ಅದನ್ನು ಯೋಚನೆ ಮಾಡಿ. ಪೈಥನ್ ಅದ್ರ ಈಗ ಎಲ್ಲರೂ ಏನು ಹೇಳ್ತಾರೆ, ಪೈಥನ್ ಒನ್ ಆಫ್ ದ ಈಸಿಯೆಸ್ಟ್ ಲ್ಯಾಂಗ್ವೇಜು, ಇಟ್ ಹ್ಯಾಸ್ ಈಸಿಯೆಸ್ಟ್ ಸಿಂಟ್ಯಾಕ್ಸು, ಇದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್, ನಾಟ್ ಕಂಪೈಲ್ ಲ್ಯಾಂಗ್ವೇಜ್. ಕಂಪೈಲ್ ಆಗೋದಿರೋದು ಇಂಟರ್ಪ್ರಿಟೆಡ್ ಆಗುತ್ತೆ. ಮತ್ತು ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜು, ಇದು ಡೈನಮಿಕ್ಲಿ ಟೈಪ್ ಲ್ಯಾಂಗ್ವೇಜು, ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಲ್ಯಾಂಗ್ವೇಜ್ ಆಗಿರುತ್ತೆ. ಮತ್ತು ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇದೆ ಇದರಲ್ಲಿ. ಒಂದು 5 ಪಾಯಿಂಟ್ ಆಯಿತಾ. ಈ ಥರ ಒಂದು 5 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ನೀವು ಏನು ಹೆಡಿಂಗ್ ಬರೀತಿದ್ರೆ ಆ ಹೆಡಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರ್ಕೊಂಡು ಹೋಗಿ. ದ್ಯಾಟ್ ವಿಲ್ ಬಿ ದ ಡೆಫಿನೇಷನ್. ನೋಡಿ, ಈ ವಿಡಿಯೋಲಿ ಹೆಂಗೆ ಅಂತಂದರೆ ಅಥವಾ ಆಟೋನಮಸಲ್ಲಿ ಹೆಂಗೆ ಅಂತಂದರೆ, ನಿಮ್ಮ ಹೆಡ್ಡಿಂಗನ್ನು ಅವರು ಪ್ರಾಪರ್ಲಿ ಫಸ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಆಯಿತಾ. ನಿಮ್ಮ ಹೆಡ್ಡಿಂಗ್ ಪ್ರಾಪರಾಗಿತ್ತು ಅಂತಂದರೆ ದಿ ಥಿಂಕ್ ದ್ಯಾಟ್ ಲೈಕ್ ಸಮಥಿಂಗ್ ಏನೋ ತುಂಬಿಸಿರ್ತಾರೆ, ಪ್ರಾಬ್ಲಿ ಅದು ಕರೆಕ್ಟ್ ಆಗೇ ಆಗಿರುತ್ತೆ ಅಂತ ಅವ್ರು ಅಂದ್ಕೊಂಡು ನಿಮ್ಗೆ ಕರೆಕ್ಟ್ ಮಾಡ್ತಾರೆ ಆಯಿತಾ. ಸೊ ಪ್ಲೀಸ್ ಮೇಕ್ ಶೋರ್ ಟ್ರೈ ಟು ರೀಡ್ ದಿಸ್. ಏನೂ ಇಲ್ಲ, ಫಸ್ಟು ರೀಡಬಲ್ ಮತ್ತು ಸಿಂಪ್ಲಿ ಸಿಂಟ್ಯಾಕ್ಸ್ ಅಂತಂದರೆ ಪೈಥನ್ ಏನಿರುತ್ತೆ ಸಿಂಟ್ಯಾಕ್ಸು ಬಹಳ ಈಸಿಯಾಗಿರುತ್ತೆ. ಇದರಲ್ಲಿ ರೈಟು ಮಾಡೋದು ಬಹಳ ಸುಲಭ ಆಯಿತಾ. ಆ್ಯಂಡ್ ಮೇಕಿಂಗ್ ಇಟ್ ಆಕ್ಸೆಬಲ್ ಫಾರ್ ಬಿಗಿನರ್ಸು ಮತ್ತು ಎಕ್ಸ್ಪರ್ಟ್ ಪ್ರೋಗ್ರಾಮರ್ಸ್ಗೂ ಆಕ್ಸೆಬಲ್ ಆಗಿರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್. ಪೈಥನ್ ಏನು ಮಾಡುತ್ತೆ ಅಂತಂದರೆ ಅಬ್ಸ್ಟ್ರಾಕ್ಟ್ಸ್ ಲೋ ಲೆವೆಲ್ ಡೀಟೇಲ್ಸು. ಇದು ಲೋ ಲೆವೆಲ್ ಡೀಟೇಲ್ಸನ್ನು ಅಬ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಪ್ರೊವೈಡಿಂಗ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ದಟ್ ಸಿಂಪ್ಲಿಫೈಡ್ ಪ್ರೋಗ್ರಾಮಿಂಗ್ ಆಯಿತಾ. ನಿಮಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೊಡುತ್ತೆ ವಿತ್ ಸಿಂಪ್ಲಿಫೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಲ್ಮೋಸ್ಟ್ ಇಂಗ್ಲೀಷ್ ಥರನೇ ಇರುತ್ತೆ ಅಂತ ಅಂದ್ಕೊಳ್ಳಿ ಆಯಿತಾ. ನೆಕ್ಸ್ಟು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಏನಪ್ಪ ಅಂತಂದರೆ ಇದು ಒಂದು ಸರಿ ನೋಡಿ, ಬೇರೆ ಕಡೆಯಲ್ಲಿ ಹೆಂಗೆ ಅಂತಂದರೆ ಲೆಟ್ಸ್ ಒಂದು ಜಾವ ಎಕ್ಸಾಂಪಲ್ ತೊಗೊಳಿದ್ರೆ ಕ್ಲಾಸ್ ಬರಿತೀನಿ ಅಂತ ಅಂದ್ಕೊಳ್ಳಿ, ಇದರೊಳಗೆ ಏನೋ ಸ್ಟೇಟ್ಮೆಂಟ್ ಬರೀಬೇಕು, ಇದೆಲ್ಲ ಪೂರ್ತಿ ಒಂದು ಸತಿ ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ಪೈಥನಲ್ಲಿ ಆ ರೀತಿ ಅಲ್ಲ. ಪೈಥನಲ್ಲಿ ಪ್ರಿಂಟ್ ಬರಿತೀಯಲ್ವಾ, ಪ್ರಿಂಟ್ ಎಫ್ ಏನೋ ಬರಿತೀಯಲ್ವಾ, ಇದು ಸಪ್ರೇಟಾಗಿ ಒಂದೊಂದು ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಏನಪ್ಪ ಅಂತಂದರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗೋದನ್ನ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಆಯಿತಾ. ನೆಕ್ಸ್ಟು ಡೈನಮಿಕ್ಲಿ ಟೈಪ್ಡ್ ಆಯಿತಾ. ಸಿಂಪಲ್ ಏನೂ ಇಲ್ಲ, ಸ್ಟಾರ್ಟಿಂಗಲ್ಲಿ ಡೈನಮಿಕ್ಲಿ ಟೈಪ್ಡ್ ಅಲ್ವಾ, ಡೈನಮಿಕ್ಲಿ ಟೈಪ್ಡ್ ಇಟ್ಕೊಂಡು ಪೈಥಾನ್ ಇಸ್ ಡೈನಮಿಕ್ಲಿ ಟೈಪ್ ಲ್ಯಾಂಗ್ವೇಜ್ ಅಂತ ಬರೀರಿ ಆಯಿತಾ. ಅದಾದಮೇಲೆ ಅಲೋವಿಂಗ್ ಯು ಟು ಚೇಂಜ್ ದ ಡೇಟಾ ಟೈಪ್ ಆಫ್ ವೇರಿಯಬಲ್ ಡ್ಯೂರಿಂಗ್ ರನ್ ಟೈಮ್. ನೋಡಿ, ಬಾಕಿ ಅದರಲ್ಲ ನಿಮಗೆ ರನ್ ಟೈಮಲ್ಲಿ ಡೇಟಾ ಟೈಪನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಾವು ಡೇಟಾ ಟೈಪನ್ನು ಚೇಂಜ್ ಮಾಡಬಹುದಾಗಿರುತ್ತೆ. ದಟ್ ಇಸ್ ವೈ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಡೈನಮಿಕ್ಲಿ ಟೈಪ್ ಲ್ಯಾಂಗ್ವೇಜ್ ಆಯಿತಾ. ಕ್ರಾಸ್ ಪ್ಲ್ಯಾಟ್ಫಾರ್ಮ್. ವಾಟ್ ಇಸ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಪೈಥಾನ್ ಇಸ್ ಅವೈಲಬಲ್
on various platforms and code can be run on different operating system without modification. ನೋಡಿ ಯಾವುದೊಂದು ಪ್ರೋಗ್ರಾಮ್ ನೋಡಿ ಒಂದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಹೆಂಗಿರ್ತವೆ ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರ್ತವೆ. ಆಪರೇಟಿಂಗ್ ಸಿಸ್ಟಮ್ OS ಅಂತ ಏನು ಕರಿತೀವಿ, ವಿಂಡೋಸ್ ಆಗಿರ್ಬೋದು, ಮ್ಯಾಕ್ ಆಗಿರಬಹುದು, ಖಾಲಿ ಲಿನಕ್ಸ್ ಆಗಿರಬಹುದು, ಉಬಂಟು ಆಗಿರಬಹುದು, ಇದೆಲ್ಲ ಲೈಕ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸು. ಒಂದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಲೈಕ್ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಬರೀ ಪರ್ಟಿಕ್ಯುಲರ್ OSಗೆ ಅಂತಲೇ ಡಿಸೈನ್ ಆಗಿರ್ತವೆ, ಆಯಿತಾ. ಆದರೆ ಇದು ನಮ್ಮ ಪೈಥಾನ್ ಏನಿದೆ ಇದು ಕ್ರಾಸ್ ಪ್ಲ್ಯಾಟ್ಫಾರ್ಮ್, ಆಯಿತಾ. ಇದು ವಿಂಡೋಸ್ ಆಗಿರಲಿ, ಮ್ಯಾಕ್ ಆಗಿರಲಿ, ಉಬಂಟು ಆಗಿರಲಿ, ಯಾವುದ್ರಲ್ಲಿ ಬೇಕಾದರೂ ರನ್ ಆಗೋ ಕೆಪಾಸಿಟಿಯನ್ನು ಹೊಂದಿದೆ, ಆಯಿತಾ. ಓನ್ಲಿ ಥಿಂಗ್ ಈಸ್ ವಿಲ್ ಹ್ಯಾವ್ ಟು ಡೌನ್ಲೋಡ್ ದ ಪೈಥಾನ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರೀಸ್. ಪೈಥಾನಲ್ಲಿ ನಾವು ಇಂಪೋರ್ಟ್ ಮಾಡ್ಕೊತೀವಲ್ವಾ, ಇಂಪೋರ್ಟ್ ಸ್ಟೇಟ್ಮೆಂಟ್ ಒಂದು ಏನೋ ಇಂಪೋರ್ಟ್ ಮಾಡ್ಕೋತೀವಲ್ವಾ, ಅದೆಲ್ಲ ಲೈಬ್ರರೀಸೇ ವಿಚ್ ವಿಲ್ ಸಪೋರ್ಟಿಂಗ್ ಅಷ್ಟು ಯುಟಿಲೈಸ್ ಸಮ್ ರಿಸೋರ್ಸಸ್ ಅಥವಾ ಅವೈಲಬಲ್ ಲೈಬ್ರರೀಸ್ ಅಥವಾ ಬಿಲ್ಟ್ ಇನ್ ಕೋಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಲೈಬ್ರರೀಸ್. ಸೊ ಅದರಲ್ಲಿ ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರೀಸ್ಗಳು ಇದ್ದಾವೆ ನಮ್ಮ ಹತ್ರ, ಆಯಿತಾ. ಇನ್ನೂ ಒಂದಷ್ಟು ಇದೆ, ಕಮ್ಯುನಿಟಿ ಸಪೋರ್ಟ್ ಇದೆ, ಮತ್ತು ಓಪನ್ ಸೋರ್ಸ್ ಇದು, ಇದೆಲ್ಲ ನೀವು ನೋಡ್ಕೊಬಹುದಾಗಿರುತ್ತೆ, ಆಯಿತಾ. ಡೈರೆಕ್ಟಾಗಿ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಹೋಗೋಣ. ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಹೋಗೋಣ. ನೋಡಿ, ಪೈಥಾನ್ ಇಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಯಿತಾ. ಸಿಂಪಲ್ ಏನಿಲ್ಲ, ನೀವು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕಾ, ಪ್ರಿಂಟ್ ಮಾಡಬೇಕೇನಾದರೂ ಸಿಂಪಲ್ PRINT ಅಂತ ಬರೆದ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ, ಇದರೊಳಗಡೆ ಸಿಂಗಲ್ ಕೋಟ್ಸ್ ಡಬಲ್ ಕೋಟ್ಸ್ ಇಟ್ಸ್ ಅಪ್ ಟು ಯು, ಆಯಿತಾ. ದರ್ ಇಸ್ ನೋ ಇಶ್ಯೂ ದಟ್ ಯು ಹ್ಯಾವ್ ಟು ಯೂಸ್ ಸಿಂಗಲ್ ಕೋಟ್ಸ್ ಡಬಲ್ ಕೋಟ್ಸ್ ಅಂತ ಸಿಂಪಲ್ ಆಗಿ ಹೊರಗಡೆ ಏನಾರು ಹಾಕಿ, ಆಯಿತಾ, ನಿಮ್ಮ ನೇಮನ್ನೇ ಹಾಕಿ ಲೈಕ್ ಎಂಟರ್ ಕೊಟ್ಟರೆ ಅದು ನಿಮಗೆ ಕನ್ಸೋಲ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಸಿಂಪಲ್, ಆಯಿತಾ. ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿ, ನೇಮ್ ಈಸ್ ಈಕ್ವಲ್ ಟು ನಿಮ್ಮ ನೇಮ್ ಹಾಕೊಳ್ಳಿ, ಏಜ್ ಈಸ್ ಈಕ್ವಲ್ ಟು ಸಮಥಿಂಗ್ ಹಾಕ್ಕೊಂಡಿದ್ದೀನಿ. ಹೆಲೋ ಮೈ ನೇಮ್ ಇಸ್ ಕಮ ನೇಮ್ ಆ್ಯಂಡ್ ಪ್ರಿಂಟ್ ಐ ಎಮ್ ಕಮ ಏಜ್ ಲೈಕ್ ಯು ಆರ್ ಓಲ್ಡ್, ಸಿಂಪಲ್. ಅದು ನಮಗೆ ಪ್ರಿಂಟ್ ಮಾಡಿಕೊಡುತ್ತೆ ಅಷ್ಟೇ, ಆಯಿತಾ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಈ ರೀತಿ ಯೂಸ್ ಮಾಡ್ಕೊಬೋದಾಗಿರುತ್ತೆ ನಾವು. ಔಟ್ಪುಟ್ಟು ಹೆಲೋ ಮೈ ನೇಮ್ ಇಸ್ ಮನೋಜ್ ಅಂತ ಬರುತ್ತೆ. ಓಕೆ, ಸೊ ಔಟ್ಪುಟ್ಟಿಲ್ಲೇ ನಾನು ರಾಂಗ್ ಹಾಕಿದ್ದೀನಿ. ಏನು ಬರುತ್ತೆ ಗೊತ್ತಾ ಔಟ್ಪುಟ್ಟು ಐ ಆ್ಯಮ್ ಏಜ್ ಏನೋ 21 ಇಯರ್ಸ್ ಓಲ್ಡ್ ಅಂತ ಬರುತ್ತೆ, ಈ ರೀತಿ ಬರುತ್ತೆ ಔಟ್ಪುಟ್. ಓಕೆ, ಸೊ ನೆಕ್ಸ್ಟು ಇನ್ಪುಟ್ ಫಂಕ್ಷನ್, ಆಯಿತಾ. ಇನ್ಪುಟ್ ಫಂಕ್ಷನ್ ಹೆಂಗಿರುತ್ತೆ ಅಂತಂದರೆ ಇದು ಬರೀ ನೀವು ಇನ್ಪುಟನ್ನು ತೊಗೊಳ್ಳೋದಕ್ಕಂತ ಯೂಸ್ ಮಾಡ್ತೀರಾ, ಆಯಿತಾ. ಸೊ ಯೂಶ್ವಲಿ ನೀವು ಏನು ಮಾಡ್ತೀರಾ ಅಂತಂದರೆ ಇದನ್ನು ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ಕೊತೀರಾ. ನಾನು ಏನು ಮಾಡ್ತಿದ್ದೀನಿ ಅಂತ ನೇಮನ್ನು ವೇರಿಯೇಬಲ್ ತೊಗೊಂಡಿದ್ದೀನಿ. ವೇರಿಯೇಬಲ್ ನೇಮ್ ಏನು ಬೇಕಾದರೂ ಆಗಬಹುದಾಗಿರುತ್ತೆ. ನೇಮ್ ತೊಗೊಂಡಿದ್ದೀನಿ. ಇನ್ಪುಟ್ ಇದು ನಮಗೆ ಇನ್ಪುಟ್ ತೊಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರೊಳಗೆ ನಾವು ಏನಾದ್ರು ಸ್ಟ್ರಿಂಗ್ ಪಾಸ್ ಮಾಡ್ಕೋಬೇಕಂದ್ರೆ ಇನ್ಪುಟ್ ತೊಗೊಳೋದಕ್ಕಿಂತ ಮುಂಚೆ ಏನಾರು ಕೇಳಬೇಕು ಅಂತಂದರೆ ಅದನ್ನಲ್ಲಿ ಪಾಸ್ ಮಾಡ್ಕೊಬೋದಾಗಿರುತ್ತೆ. ನಾವು ಎಂಟರ್ ಯುವರ್ ನೇಮ್ ಅಂತ ಕೇಳ್ತಾ ಇದ್ದೀನಿ ನಾನು. ಸೊ ಇದೇನು ಮಾಡ್ತೀನಿ ಅಂದರೆ ಪ್ರಿಂಟ್ ಹೆಲೋ ಕಮ ನೇಮ್, ಔಟ್ಪುಟ್ಟಲ್ಲಿ ಎಂಟರ್ ಯುವರ್ ನೇಮ್ ಅಂತ ಕೇಳುತ್ತೆ, ಅಲಿಯಾಸ್ ಅಂತ ಕೊಡ್ತೀನಿ, ಹೆಲೋ ಅಲಿಯಾಸ್ ಅಂತ ಬರುತ್ತೆ ಅಷ್ಟೇ. ನೆಕ್ಸ್ಟು ಯೂಸಿಂಗ್ ಲೆಂತ್ ಆಪರೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಫೈಂಡ್ ಔಟ್ ದ ಲೆಂತ್ ಆಫ್ ಎನಿಥಿಂಗ್, ಆಯಿತಾ. ಲೈಕ್ ಈಗ ನೋಡಿ ಈ ಕ್ಯಾರೆಕ್ಟರ್ಸ್ ಇದ್ದಾವೆ, ಆಯಿತಾ. ಇದ್ರದ್ದು ಲೆಂತನ್ನು ಫೈಂಡ್ ಮಾಡಬೇಕು, ಆವಾಗ ನಾನು ಲೆಂತ್ ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೋತೀನಿ, ಆಯಿತಾ. ಸೊ ಸಿಂಪಲ್, ಲೆಂತ್ ಇಸ್ ಈಕ್ವಲ್ ಟು ಲೆನ್ ಆಫ್ ಟೆಕ್ಸ್ಟು. ಈ ಟೆಕ್ಸ್ಟನ್ನ ವೇರಿಯಬಲ್ ಇಲ್ಲಿ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಾಟ್ ಐಮ್ ಡೂಯಿಂಗ್ ಇಸ್ ಈ ಟೆಕ್ಸ್ಟನ್ನ ಲೆಂತ್ ಇದಕ್ಕೆ ಪಾಸ್ ಮಾಡ್ತಾ ಇದ್ದೀನಿ, ಆಯಿತಾ. ಲೆನ್ ಒಳಗಡೆ ಟೆಕ್ಸ್ಟ್ ವೇರಿಯಬಲ್ನ ಪಾಸ್ ಮಾಡ್ತಾ ಇದ್ದೀನಿ. ಅದಂಗೆ ಟೆಕ್ಸ್ಟಲ್ಲಿ ಎಷ್ಟು ಲೆಂತ್ ಇದೆ ಅದನ್ನು ಪ್ರಿಂಟ್ ಮಾಡಿಕೊಡುತ್ತೆ. ದ ಲೆಂತ್ ಆಫ್ ದ ಟೆಕ್ಸ್ಟ್ ಈಸ್ ಅಂತ ಇದು ಮಾಡಿದ್ರೆ ನನಗೆ ಟೋಟಲ್ ಎಷ್ಟು ಲೆಟರ್ಸ್ ಇದ್ದಾವೆ ಅಷ್ಟು ಲೆಟರ್ಸ್ ಲೆಂತನ್ನು ಇಲ್ಲಿ ತೋರಿಸ್ಕೊಡುತ್ತೆ. ನೆಕ್ಸ್ಟು ಎಕ್ಸ್ಪ್ಲೇನ್ ಸ್ಟ್ರಿಂಗ್ concatenation and string replication with one suitable example, ಆಯಿತಾ. ನಿಮಗೆ ಕ್ವಶನ್ ಏನಾದರೂ ಈ ಥರ ಕೇಳಿದ್ರೆ ವಾಟ್ ಇಸ್ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಮತ್ತು ವಾಟ್ ಇಸ್ ಸ್ಟ್ರಿಂಗ್ ರೆಪ್ಲಿಕೇಶನ್ ಅನ್ನೋದನ್ನು ಬರೀಬೇಕಾಗಿರುತ್ತೆ. ಅದಾದಮೇಲೆ ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ, ಆಯಿತಾ. ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತಂದ್ರೇನು, ಆ್ಯಡ್ ಮಾಡೋದು, ಎರಡು ಸ್ಟ್ರಿಂಗನ್ನು ಆ್ಯಡ್ ಮಾಡತಕ್ಕಂಥದ್ದು, ಅದನ್ನೇ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ ಕರೀತಾರೆ. ಡೆಫಿನೇಷನ್ ಅದೇ ಇದೆ, ಲೈಕ್ ಟೆನ್ಷನ್ ತೊಗೊಬೇಡಿ, ಆರಾಮಾಗಿ ಓದ್ಕೊಬೋದಾಗಿರುತ್ತೆ. ಅಥವಾ ನಾನು ಇಷ್ಟು ಹೇಳಿದೆ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ನಥಿಂಗ್ ಬಟ್ ಜಾಯ್ನಿಂಗ್ ಟೂ ಸ್ಟ್ರಿಂಗ್ಸ್ ಅಥವಾ ಕಂಬೈನಿಂಗ್ ಟೂ ಸ್ಟ್ರಿಂಗ್ ಇಸ್ ಕಾಲ್ಡ್ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ ಬರೀರಿ. ಓಕೆ, ಹಿಯರ್ ಈಸ್ ಅನ್ ಎಕ್ಸಾಂಪಲ್. ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ಗೆ ನಾನು ಫಸ್ಟ್ ನೇಮನ್ನು ವೇರಿಯಬಲ್ ತೊಗೊಂಡಿದ್ದೀನಿ, ನಾನು ಜಾನ್ ಸ್ಟೋರ್ ಮಾಡ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ನೇಮನ್ನು ವೇರಿಯಬಲ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಡಿಯೋ ಸ್ಟೋರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫುಲ್ ನೇಮ್ ತೊಗೊಂಡಿದ್ದೀನಿ, ಇದರಲ್ಲಿ ನಾನು ಫಸ್ಟ್ ನೇಮ್ ಪ್ಲಸ್ ಕನ್ಕ್ಯಾಟಿನೇಷನ್ ನೋಡಿ ಏನು ಆ್ಯಡ್ ಮಾಡ್ತಿದ್ದೀನಿ, ಆಯಿತಾ. ಕನ್ಕ್ಯಾಟಿನೇಷನ್ ಆಪರೇಟ್ರಲ್ಲಿ ಪ್ಲಸ್ಸು, ಆಯಿತಾ. ಪ್ಲಸ್ ಏನು ಮಾಡ್ತಿದ್ದೀನಿ ಅಂತಂದರೆ ಮಧ್ಯೆ ಇದು ಸ್ಪೇಸನ್ನು ನಾನು ಬಿಡ್ತಾ ಇದ್ದೀನಿ, ಆಯಿತಾ. ಆಮೇಲೆ ಲಾಸ್ಟ್ ಟೈಮ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಏನು ಬರುತ್ತೆ, ಫುಲ್ ನೇಮನ್ನು ಪ್ರಿಂಟ್ ಮಾಡಿದಾಗ ನಾನು ಈ ಫುಲ್ ನೇಮನ್ನು ಪ್ರಿಂಟ್ ಮಾಡಿದಾಗ ಜಾನ್ ಡೋಯ್ ಅಂತ ಬರುತ್ತೆ, ಸಿಂಪಲ್, ಆಯಿತಾ. ನೆಕ್ಸ್ಟು ಇಂದ ಅಬೌವ್ ಎಕ್ಸಾಂಪಲ್ ಏನು ಮಾಡಿದೆ ಅಂತ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈಗ ಸ್ಟ್ರಿಂಗ್ ರೆಪ್ಲಿಕೇಶನ್ ಅಂದ್ರೇನು, ಒಂದನ್ನು ಡೂಪ್ಲಿಕೇಟ್ ಮಾಡೋದು. ಲೆಟ್ಸ್ ಹಲೋ ಅಂತ ಕೊಟ್ಟರೆ ಹಲೋ ಅಂತ ನನಗೆ ಬೇಕಾಗಲ್ವಾ, ಸೊ ಅದಕ್ಕೆ ರೆಪ್ಲಿಕೇಶನ್ ಅದು ಮಾಡ್ತೀನಿ. ರೆಪ್ಲಿಕೇಶನ್ ನೋಡಿ, ರೆಪ್ಲಿಕೇಶನ್ ಇನ್ ಸೆನ್ಸ್ ಮಲ್ಟಿಪ್ಲೈ ಮಾಡ್ತಿರ್ತಕ್ಕಂಥ ನಾವು. ಸೊ ಏನು ಯೂಸ್ ಮಾಡ್ತೀವಿ, ಸ್ಟಾರ್ ಆಪರೇಟರ್ ಯೂಸ್ ಮಾಡ್ತೀವಿ, ಸಿಂಪಲ್ ಅಷ್ಟೇ, ಆಯಿತಾ. ಇನ್ ಪೈಥಾನ್ ಒಂದು ಸ್ಟ್ರಿಂಗನ್ನು ರೆಪ್ಲಿಕೇಟ್ ಮಾಡೋದಕ್ಕೆ, ಎಕ್ಸಿಸ್ಟಿಂಗ್ ಸ್ಟ್ರಿಂಗನ್ನು ಮತ್ತೆ ಮಲ್ಟಿಪ್ಲೈ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ರೆಪ್ಲಿಕೇಶನ್ ದಿಸ್ ಥಿಂಗ್. ಆ್ಯಂಡ್ ದಿಸ್ ಕ್ಯಾನ್ ಬಿ ಡನ್ ಯೂಸಿಂಗ್ ಸ್ಟಾರ್ ಆಪರೇಟರ್. ಆ್ಯಂಡ್ ಹಿಯರ್ ಇಸ್ ಆನ್ ಎಕ್ಸಾಂಪಲ್. ನೋಡಿ ಸ್ಟ್ರಿಂಗ್ ಇದೆ ನಮ್ಮ ಹತ್ರ, ಏನೋ ಹೆಲೋ ಅಂತ ಇದೆ. ರೆಪ್ಲಿಕೇಟೆಡ್ ಮೆಸೇಜ್ ಅನ್ನೋ ವೇರಿಯಬಲ್ ಅನ್ನು ಮೆಸೇಜ್
ಇಂಟು 3 ಮಾಡ್ತಾ ಇದ್ದೀನಿ. ಸೊ ಪ್ರಿಂಟ್ ರೆಪ್ಲಿಕೇಟೆಡ್ ಮೆಸೇಜ್ ಅಂತ ಬಂದರೆ ಹೆಲೋ 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 ಅಂತ ನನಗೆ 3 ಟೈಮ್ಸ್ ಪ್ರಿಂಟ್ ಮಾಡಿಕೊಡುತ್ತೆ. ಸಿಂಪಲ್ ಆಯಿತಾ. ನೆಕ್ಸ್ಟು ಎಕ್ಸ್ಪ್ಲೇನ್ ಬೇಸಿಕ್ ಫಂಕ್ಷನ್ಸ್ ಇನ್ ಪೈಥನ್ ಬೈ ಕನ್ಸಿಡರಿಂಗ್ STR ಮತ್ತು ಇಂಟು ಮತ್ತು ಫ್ಲೋಟು ಆ್ಯಸ್ ಪಾಯಿಂಟ್ ಆಫ್ ರೆಫರೆನ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಬಿ ಕಾನ್ಸಂಟ್ರೇಟೆಡ್ ಆಯಿತಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ, ಫಸ್ಟು ಈ STR ಇಂಟು ಮತ್ತು ಫ್ಲೋಟು ಇದೆಲ್ಲ ಏನಿದ್ದಾವೆ, ದೀಸ್ ಆರ್ ಟೈಪ್ ಕನ್ವರ್ಷನ್ಸ್ ಆ್ಯಂಡ್ ಡೇಟಾ ಮ್ಯಾನಿಪುಲೇಷನ್ಸ್ಗೆ ಯೂಸ್ ಮಾಡ್ತೀವಿ ಆಯ್ತಾ. ಇದನ್ನು ನಾವು ಈ STR ಆಗಿರ್ಬೋದು, ಇಂಟ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು, ಎಲ್ಲ ನಾವು ಟೈಪ್ ಕನ್ವರ್ಷನ್ಗಾಗಿರ್ಬೋದು ಅಥವಾ ಡೇಟಾ ಮ್ಯಾನಿಪುಲೇಷನ್ಗೆ ನಾವು ಯೂಸ್ ಮಾಡ್ತೀವಿ. ನಾವು ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನಾವು ಡೇಟಾ ಟೈಪನ್ನು ಡಿಫೈನ್ ಮಾಡೋದಿಲ್ಲ ಆಯಿತಾ. ಡೇಟಾ ಟೈಪ್ ನೋಡಿ, ನಂಬರ್ ನಾನು 42 ಮಾಡ್ತಿದ್ದೀನಿ ಇಲ್ಲಿ. ನಾನು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಥರ ಇಂಟ್ A=42 ಅಂತ ಮಾಡ್ತಿದ್ದೀನಾ? ನೋ, ಸ್ಪೆಸಿಫೈ ಮಾಡ್ತಾರೆ ಡೇಟಾ ಟೈಪ್ನ ನಾನು ಅಲ್ವಾ. ಸೊ ನಾವು ಯಾವಾಗ ಡೇಟಾ ಟೈಪನ್ನು ಸ್ಪೆಸಿಫೈ ಮಾಡ್ತೀವಿ ಅಂತಂದರೆ ವೆನ್ ವಿ ಆರ್ ಗೋಯಿಂಗ್ ಟು ಡೂ ದ ಟೈಪ್ ಕನ್ವರ್ಷನ್ ಅಥವಾ ಮ್ಯಾನಿಪುಲೇಷನ್ ಮಾಡಬೇಕಾದ್ರೆ ಡೇಟಾ ಇದನ್ನು ಇಂಟು ಮತ್ತು ಫ್ಲೋಟ್ ಅಥವಾ ಸ್ಟ್ರಿಂಗನ್ನು ನಾವು ಯೂಸ್ ಮಾಡ್ತೀವಿ ಆಯಿತಾ. ಫಸ್ಟು STR ಫಂಕ್ಷನ್ ಯಾವ ರೀತಿ ಯೂಸ್ ಮಾಡೋದು? ದ STR ಫಂಕ್ಷನ್ ಇರುತ್ತೆ, ಇಟ್ ಈಸ್ ಯೂಸ್ ಟು ಕನ್ವರ್ಟ್ ದ ವ್ಯಾಲ್ಯೂ ಟು ಅ ಸ್ಟ್ರಿಂಗ್ ಟೈಪ್ ಆಯಿತಾ. ಇದನ್ನು ಒಂದು ವ್ಯಾಲ್ಯೂನ ಸ್ಟ್ರಿಂಗ್ ಟೈಪಾಗಿ ಕನ್ವರ್ಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಥಿಂಗ್ ಆಯಿತಾ. ಸೊ ಹೇಗೆ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡೋ ಮುಖಾಂತರ ಹೇಳ್ಕೊಡ್ತೀನಿ ನೋಡಿ. ನಾನು ನಂಬರನ್ನು ಇದು ತೊಗೊಂಡಿದ್ದೇನೆ ಆಯಿತಾ. ಇದು ಯೂಶ್ವಲಿ ಏನು ಇಂಟೀಜರ್, ಇದು ಗೊತ್ತಾಗಿದೆ, ಇಂಟೀಜರ್ ಅಂತ ಗೊತ್ತಾಗಿದೆ. ಆದರೆ ನಾನು ಇವಾಗ ಇದನ್ನು ನಾನು ಒಂದು ಸ್ಟ್ರಿಂಗ್ ಟೈಪ್ ಮಾಡಬೇಕು. ಏನು ಮಾಡ್ತೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ದ STR ಫಂಕ್ಷನ್ ಆಯಿತಾ. STR ಫಂಕ್ಷನ್ ಹೊಡೆ ದ ವೇರಿಯಬಲ್ ವೇರ್ ಐ ಹ್ಯಾವ್ ಸ್ಟೋರ್ಡ್ ದ ನಂಬರ್, ಐ ವಿಲ್ ಬಿ ಪಾಸಿಂಗ್ ಇಟ್ ಆಯಿತಾ. ನಮ್ಮನ್ನು ಪಾಸ್ ಮಾಡ್ತೀನಿ ಆ್ಯಂಡ್ ನಾನು ನಮ್ಸನ್ನು ಪ್ರಿಂಟ್ ಮಾಡ್ತೀನಿ. ಆವಾಗ ನನಗೆ ಒಂದು ಸಿಂಗಲ್ ಕೋಟಲ್ಲಿ ಬರುತ್ತೆ 42 ಅಂತ. ನಾವು ಇಟ್ಸ್ ಸ್ಟ್ರಿಂಗ್. ನೀವು ಸಿಂಗಲ್ ಕೋಟ್ ಒಳಗಡೆ ನಂಬರ್ ಪಾಸ್ ಮಾಡಿ ಅಥವಾ ಏನೇ ಪಾಸ್ ಮಾಡಿ, ದ್ಯಾಟ್ ವಿಲ್ ಬಿ ಅ ಸ್ಟ್ರಿಂಗ್ ಆಯಿತಾ. ಸ್ಟ್ರಿಂಗ್ ಸಿಂಪಲ್. ನೆಕ್ಸ್ಟು ಏನು ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟು ಇದೇನು ಮಾಡುತ್ತೆ ಅಂತಂದರೆ, ಅಥವಾ ಇದನ್ನು ಇಂಟೀಜರಾಗಿ ಕನ್ವರ್ಟ್ ಮಾಡುತ್ತೆ. ಇಂಟ್ ಫಂಕ್ಷನ್ ಈಸ್ ಯೂಸ್ ಟು ಕನ್ವರ್ಟ್ ಅ ವ್ಯಾಲ್ಯೂ ಇಂಟು ಅ ಇಂಟೀಜರ್ ಟೈಪ್ ಆಯಿತಾ. ಸೊ ಇದೇನು ಮಾಡುತ್ತೆ, ಸ್ಟ್ರಿಂಗ್ ಅಥವಾ ಫ್ಲೋಟ್ ಅಂತ ತಗೊಳುತ್ತೆ, ಅದನ್ನು ಇಂಟೀಜರಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ನಿಮಗೆ. ಸೊ ನೋಡಿ, ಒಂದು ಸ್ಟ್ರಿಂಗನ್ನು ಪಾಸ್ ಮಾಡ್ತಾ ಇದ್ದೀನಿ ನಾನು, ನಮ್ಮ STR ಅನ್ನೋ ಸ್ಟ್ರಿಂಗನ್ನು, ಅದರಲ್ಲಿ 42 ಅಂತ ನಂಬರ್ ಹಾಕ್ಬಿಟ್ಟು ಒಂದು ಸ್ಟ್ರಿಂಗನ್ನು ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಏನು ಬೇಕು, ಇಲ್ಲಿ ನಂಬರ್ನ ಪಾಸ್ ಮಾಡಬೇಕಾಯ್ತಾ, ಇಲ್ಲ ಅಂತಂದರೆ ಸ್ಟ್ರಿಂಗಾಗಿ ಅದು ಇದಾಗಿ ಕನ್ವರ್ಟ್ ಮಾಡೋದಿಲ್ಲ. ಸೊ ನಂಬರ್ ಪಾಸ್ ಮಾಡಿದಾಗ ನಿಮಗೆ ನಮ್ ಇಂಟಾಗಿ ಈ ವೇರಿಯಬಲ್ನ ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಪ್ರಿಂಟ್ ಮಾಡಿದ್ರೆ ನನಗೆ ಏನು ಸಿಗ್ತಾ ಇದೆ, ಔಟ್ಪುಟ್ಟಲ್ಲಿ 42 ಸಿಗ್ತಾ ಇದೆ. ಸಿಂಪಲ್ ಅಂದರೆ ಸಿಂಪಲ್ ಪ್ರೋಗ್ರಾಮ್ ಆಯಿತಾ. ಸೊ ಇದ್ರಲ್ಲಿ ಏನು ಮಾಡ್ತಿದೆ, ನಾವು ಸ್ಟ್ರಿಂಗ್ ಪಾಸ್ ಮಾಡಿದೋ ಡಬಲ್ ಕೋಟ್ಸಲ್ಲಿ ಅದು ನಮಗೆ ಇಂಟೀಜರ್ ಆಗಿ ಬರೀ 42ನ ಕೊಡ್ತು. ಸಿಂಪಲ್. ನೆಕ್ಸ್ಟು ಫ್ಲೋಟ್ ಅಂದರೆ ನಿಮಗೆಲ್ಲ ಗೊತ್ತು, ಲೈಕ್ 3.14 ಇಟ್ಸ್ ಅ ಫ್ಲೋಟ್ ನಂಬರ್ ಆಯಿತಾ. ಸೊ ಯಾವುದು ಡೆಸಿಮಲ್ ಆದಮೇಲೆ ಇರುತ್ತೆ ಅದನ್ನು ಫ್ಲೋಟ್ ಅಂತ ಕರಿತೀವಿ ನಾವು. ನೆಕ್ಸ್ಟು ದ ಫ್ಲೋಟ್ ಫಂಕ್ಷನ್ ಇಸ್ ಯೂಸ್ ಟು ಕನ್ವರ್ಟ್ ಅ ವ್ಯಾಲ್ಯೂ ಟು ಅ ಫ್ಲೋಟ್ ಪಾಯಿಂಟ್ ನಂಬರ್ ಆಯಿತಾ. ಒಂದು ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ನೀವು ಒಂದು ವೇರಿಯಬಲ್ ನಾನು 3.14 ಸ್ಟ್ರಿಂಗನ್ನು ಪಾಸ್ ಮಾಡ್ತಾ ಇದ್ದೀನಿ ಆಯಿತಾ. ಒಂದು ಸ್ಟ್ರಿಂಗನ್ನು ಪಾಸ್ ಮಾಡ್ತಾ ಇದ್ದೀನಿ. ಆಮೇಲೆ ಏನು ಮಾಡ್ತೀನಿ, ಒಂದು ವೇರಿಯಬಲಲ್ಲಿ ಅದನ್ನು ಫ್ಲೋಟಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಫ್ಲೋಟ್ ಒಳಗಡೆ ನಾನು ಫ್ಲೋಟ್ ಫಂಕ್ಷನ್ ಒಳಗಡೆ ಏನು ಮಾಡ್ತಾ ಇದ್ದೀನಿ, ಈ ಸ್ಟ್ರಿಂಗನ್ನು ಪಾಸ್ ಮಾಡ್ತಾ ಇದ್ದೀನಿ, ದ ವೇರಿಯಬಲ್ ವಿಚ್ ಸ್ಟೋರ್ಸ್ ದ ಸ್ಟ್ರಿಂಗ್. ಆಮೇಲೆ ನಮ್ಮನ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಔಟ್ಪುಟ್ 3.14 ಬರುತ್ತೆ, ವಿಚ್ ಇಸ್ ಅ ಫ್ಲೋಟ್ ನಂಬರ್ ಆಯಿತಾ. ನೆಕ್ಸ್ಟು 4th ಕ್ವಶನ್ ನೋಡಿ, ವಾಟ್ ಆರ್ ಕಂಪ್ಯಾರಿಸನ್ ಆ್ಯಂಡ್ ಬೂಲಿಯನ್ ಆಪರೇಟರ್ಸ್? ಲಿಸ್ಟ್ ಆಲ್ ದ ಕಂಪ್ಯಾರಿಸನ್ ಆ್ಯಂಡ್ ದ ಬೂಲಿಯನ್ ಆಪರೇಟರ್ಸ್ ಇನ್ ದ ಪೈಥನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಯೂಸ್ ಕೇಸ್ ಆಫ್ ದೀಸ್ ಆಪರೇಟರ್ಸ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತಿದೆ ಆಯಿತಾ. ಸೊ ಸಿಂಪಲ್. ಕಂಪ್ಯಾರಿಸನ್ ಆಪರೇಟರ್ ಏನಪ್ಪ ಅಂತಂದರೆ, ಈಗ ನನ್ನ ಹತ್ರ ಇಲ್ಲಿ 2 ಇದೆ ಆಯಿತಾ, ಇಲ್ಲಿ 3 ಇದೆ. 2 is equal to 3 2 is not equal to 3 2 is greater than 3 2 is less than 3 ಇದೆಲ್ಲ ಏನಿದೆ, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಗ್ರೇಟರ್ ದೆನ್, ಲೆಸ್ ದೆನ್, ಇದೆಲ್ಲ ಏನಿದೆ ಕಂಪ್ಯಾರಿಸನ್ ಆಪರೇಟರು. ಇದು ಒಂದು ವ್ಯಾಲ್ಯೂನ ಇನ್ನೊಂದು ವ್ಯಾಲ್ಯೂ ಜೊತೆ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತಂದ ಡೆಫಿನೇಷನ್ನ ಬರೀರಿ ಆಯಿತಾ. ನೆಕ್ಸ್ಟು ಎಕ್ಸಾಂಪಲ್ಸಿಗೆ ಬರೋದಾದರೆ, ಅಥವಾ ಎಷ್ಟು ಕಂಪ್ಯಾರಿಸನ್ ಆಪರೇಟರ್ ಅಂತ ಬರೋದಾದರೆ, ಈಕ್ವಲ್ ಟು ಇದೇನು ಮಾಡುತ್ತೆ ಅಂತಂದರೆ, ಕಂಪೇರ್ಸ್ ಇಫ್ 2 ವ್ಯಾಲ್ಯೂಸ್ ಆರ್ ಈಕ್ವಲ್ ಆರ್ ನಾಟ್ ಅಂತ ಕಂಪೇರ್ ಮಾಡುತ್ತೆ. ನಾಟ್ ಈಕ್ವಲ್ ಟು 2 ವ್ಯಾಲ್ಯೂ ಅದು ಈಕ್ವಲ್ ಅಲ್ವಾ, ಸೇಮ್ ಅಲ್ವಾ ಅನ್ನೋದು ಚೆಕ್ ಮಾಡುತ್ತೆ. ಗ್ರೇಟರ್ ದೆನ್, ಈಗ ನಂಬರ್ 2 is greater than 3 ಇದು ಚೆಕ್ ಮಾಡ್ತೀನಿ, ಫಾಲ್ಸ್ ಅಂತ ಬರುತ್ತೆ ಆಯಿತಾ, ರಿಟರ್ನ್ ಫಾಲ್ಸ್ ಆಯಿತಾ. ಸೊ ಚೆಕ್ ಮಾಡುತ್ತೆ ನನಗೆ N1 is greater than N2 ಅಥವಾ N2 is greater than N1 ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಲೆಸ್ ದೆನ್ ಸಿಮಿಲರ್ಲಿ ಬಟ್ ದೆನ್ ಆಪೋಸಿಟ್ ವರ್ಕ್ ಟು ದ ಗ್ರೇಟರ್ ದೆನ್ನು. ನೆಕ್ಸ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇದು ನೋಡಿ 2 is greater than or equal to 2 ಅಲ್ವಾ, ಅಲ್ಲ ತಾನೆ, ಅಥವಾ ಈ ಥರ ಲೈಕ್ ಚೆಕ್ ಮಾಡಿದ್ದು 2 ನಂಬರ್ನ ಚೆಕ್ ಮಾಡೋದಕ್ಕಂತ ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಆಯಿತಾ. ನೆಕ್ಸ್ಟು ಲೆಸ್ ದೆನ್ ಆರ್ ಈಕ್ವಲ್ ಟು, ಸಿಮಿಲರ್ಲಿ ಅಪೋಸಿಟ್ ಫಂಕ್ಷನ್ ಅದು ಮಾಡ್ತಾ ಬರುತ್ತೆ. ನೆಕ್ಸ್ಟು ಬೂಲಿಯನ್ ಆಪರೇಟರ್ಗೆ ಬರೋದಾದರೆ, ಇದು ಆ್ಯಕ್ಚುಲಿ ಲೈಕ್ ಬೂಲಿಯನ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಬೈನ್ ಆರ್ ಮ್ಯಾನಿಪುಲೇಟ್ ಬೂಲಿಯನ್ ವ್ಯಾಲ್ಯೂಸ್ ಆಯಿತಾ. ಅಂದರೆ ಬೂಲಿಯನ್ ವ್ಯಾಲ್ಯೂಸ್ನ 0 ಮತ್ತು 1 ಇದನ್ನು ನಾವು ಅಥವಾ ಏನಪ್ಪ ಕಂಬೈನ್ ಅಥವಾ ಮ್ಯಾನಿಪುಲೇಟ್ ಮಾಡೋದಕ್ಕಂತ ವಿ ಆರ್ ಗೋಯಿಂಗ್ ಟು ಯೂಸ್ ದ ಬೂಲಿಯನ್ ಆಪರೇಟರ್ಸ್. ಆ್ಯಂಡ್ ಇದರಲ್ಲಿ ಬರ್ತಕ್ಕಂಥದ್ದು ಆ್ಯಕ್ಚುಲಿ 3 ಒಂದು ಬಂದುಬಿಟ್ಟು ಆ್ಯಂಡು, ಆರು ಮತ್ತು ಇನ್ನೊಂದು ನಾಟ್ ಆಯಿತಾ. ಆ್ಯಂಡ್ ಏನು ಮಾಡ್ತೀನಿ ಅಂದರೆ ರಿಟರ್ನ್ಸ್ ಟ್ರೂ ಇಫ್ ಬೋತ್ ಕಂಡೀಷನ್ಸ್ ಆರ್ ಟ್ರೂ ಆಯಿತಾ. ಲೆಟ್ಸ್ ಸೇ ಎ ಮತ್ತು ಬಿ ಇದೆ, ಇಫ್ ಆ್ಯಂಡ್ ಎ ಆ್ಯಂಡ್ ಬಿ ಹಾಕಿದ್ರೆ ನಾವು ಲೈಕ್ ಎ ಮತ್ತು ಬಿ ಎರಡೂ ಟ್ರೂ ಆಗಿದೆ ಮತ್ತು ಇದು ಟ್ರೂ ರಿಟರ್ನ್ ಮಾಡುತ್ತೆ.
ಆರ್ ಅಂತಂದರೆ ಎರಡರಲ್ಲಿ ಆದರೆ ಒಂದು ರಿಟರ್ನ್ಸ್ ಟ್ರೂ ಇಫ್ ಅಟ್ಲೀಸ್ಟ್ ಒನ್ ಕಂಡೀಷನ್ ಇಸ್ ಟ್ರೂ. ಎ ಅಥವಾ ಬಿ ಆದರೆ ಒಂದು ಕಂಡೀಷನ್ ಟ್ರೂ ಆಗಿದೆ ರಿಟರ್ನ್ ಟ್ರೂ ಮಾಡುತ್ತೆ. ಇಲ್ಲ ಅಂತಂದರೆ ಲಾಜಿಕಲ್ ನಾಟ್ ಅಂತಂದರೆ ನಾವು ಏನು ಕಳಿಸಿ ಅದಕ್ಕೆ ಆಪೋಸಿಟ್ ಇದನ್ನು ನಾವು ಕೊಡ್ತಾ ಬರುತ್ತೆ ಅಷ್ಟೇ. ಆಯಿತಾ, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. x = 5 ಮತ್ತು y = 10 ಕೊಟ್ಟಿದ್ದೀನಿ. ಈಕ್ವಲ್ ಟು ಚೆಕ್ ಮಾಡ್ತಿದ್ದೀನಿ ರಿಸಲ್ಟ್ ರಿಸಲ್ಟ್ +1 = x = y ಚೆಕ್ ಮಾಡ್ತಿದ್ದೀನಿ, ಫಾಲ್ಸ್ ಬರುತ್ತೆ ನಮ್ಗೆ ರಿಸಲ್ಟು. ಆಯಿತಾ, ಬಿಕಾಸ್ x1 ಇತ್ತು y2 ಇತ್ತು, ಹೆಂಗೆ 1 = 2 ಆಗುತ್ತೆ? xy ಇತ್ತು y10 ಇತ್ತು, ಹೆಂಗೆ y 2 ಆಗುತ್ತೆ ಅಲ್ವಾ? ಫಾಲ್ಸ್ ಬರುತ್ತೆ. ನಾಟ್ ಈಕ್ವಲ್ ಟು ಬಂದರೆ 2 ಬರುತ್ತೆ, ಬಿಕಾಸ್ x is 5 and y is 2, ಇಟ್ ಈಸ್ ನಾಟ್ ಈಕ್ವಲ್ ಆ್ಯಂಡ್ ಟ್ರೂ ಬರುತ್ತೆ ನಮಗೆ. ಆಯಿತಾ, ನೆಕ್ಸ್ಟು ಗ್ರೇಟರ್ ದೆನ್ x is greater than 3, x is greater than 10, ನೋ ಫಾಲ್ಸ್. x is greater than y, ಎಸ್ ಟ್ರೂ. x is less than y, yes it is true. Next, greater than or equal to, x is greater than or equal to y, no it's false. ಆಯಿತಾ, ಅದೇ x is greater than or equal to y, yes it is true. Next, ಬೂಲಿಯನ್ ಆಪರೇಟರ್ಸ್ ಬರ್ದಾರೆ a is equal to true ಇತ್ತು, b is equal to false ಇತ್ತಲ್ವಾ. a ಆ್ಯಂಡ್ b ಬರ್ದಾರೆ ನಮ್ಗೆ ಫಾಲ್ಸ್ ಕೊಡುತ್ತೆ, ಆ್ಯಂಡ್ ಬರ್ದಾರೆ ಫಾಲ್ಸ್ ಬರುತ್ತೆ, ಬಿಕಾಸ್ ಆ್ಯಂಡಲ್ಲಿ a ಮತ್ತು b ಎರಡೂ ಟ್ರೂ ಆಗಿರಬೇಕು. ಆಯಿತಾ, ಅದೇ ಆರು ಬರ್ದಾರೆ ಟ್ರೂ ಕೊಡುತ್ತೆ ನಮಗೆ, ಬಿಕಾಸ್ a ಅಥವಾ b ಆದರೆ ಒಂದು ಟ್ರೂ ಆಗಿದ್ರೆ ಸಾಕು ನಮಗೆ. ಲಾಜಿಕಲ್ ನಾಟಿಗೆ ಬರ್ದಾದ್ರೆ ನಾಟ್ ಎ ಅಂತ ಬಂದರೆ ಫಾಲ್ಸ್ ಬರುತ್ತೆ. ಆಯಿತಾ, ಆ್ಯಂಡ್ ಅದೇ ಥರ ಇಲ್ಲಿ ನೋಡಿ ನಾಟ್ ಬಿ ಅಂತ ಬಂದರೆ ಫಾಲ್ಸ್ ಬರುತ್ತೆ. ಲೈಕ್ ನಮಗೆ ನೋಡಿ ಎ ಟ್ರೂ ಇತ್ತು ಅಲ್ವಾ, ನಾಟ್ ಎ ಅಂತ ಕೊಟ್ಟರೆ ನಮಗೆ ಫಾಲ್ಸ್ ಬರುತ್ತೆ, ಅಂದರೆ ಟ್ರೂಗೆ ಆಪೋಸಿಟ್ ಬರುತ್ತೆ. ಅದೇ ಇಲ್ಲಿ ನಾಟ್ ಬಿ ಅಂತ ಕೊಟ್ಟರೆ ಟ್ರೂ ಬರುತ್ತೆ ನಿಮಗೆ, ಬಿಕಾಸ್ ಅಲ್ಲಿ ಫಾಲ್ಸ್ ಇತ್ತು, ನಮಗೆ ಟ್ರೂ ಬರುತ್ತೆ. ಆಯಿತಾ, ನೆಕ್ಸ್ಟು 5th question. What are the different flow control statements supported in Python, and explain all the flow control statements with example program and syntax and flowchart ಅಂತ ಹೇಳಿದ್ದಾರೆ. ಆಯಿತಾ, ಫ್ಲೋಚಾರ್ಟ್ ನಾನು ಕೆಲವೊಂದಿಷ್ಟು ಅಷ್ಟೇ ಕೊಟ್ಟಿದ್ದೀನಿ, ಕೆಲವೊಂದಿಷ್ಟು ಯಾವುದು ನೆಸೆಸರಿ ಇಲ್ಲ ಅದಕ್ಕೆ ನಾನು ಕೊಟ್ಟಿಲ್ಲ. ಆಯಿತಾ, ಸೊ ಸಿಂಪಲ್ಲು ನೀವೇ ಬರೀಬಹುದಾಗಿರುತ್ತೆ. ಓಕೆ, ಆನ್ಸರ್ ಬರೆದರೆ ಪೈಥಾನ್ ಸಪೋರ್ಟ್ ಸೆವೆರಲ್ ಫ್ಲೋ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಆಯಿತಾ, ಟು ಮ್ಯಾನೇಜ್ ದ ಎಕ್ಸಿಕ್ಯೂಷನ್ ಫ್ಲೋ ಆಫ್ ಅ ಪ್ರೋಗ್ರಾಮ್. ಸೊ ಅದರಲ್ಲಿ ಬಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಕಂಡೀಷನಲ್ ಸ್ಟೇಟ್ಮೆಂಟ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಓನ್ಲಿ 3. ಒನ್ ಇಸ್ ಇಫ್ ಸ್ಟೇಟ್ಮೆಂಟ್ಸ್, ಆಯಿತಾ, ಇನ್ನೊಂದು ಇಫ್ ಎಲ್ಸು ಮತ್ತು ಎಲಿಫ್ ಎಲ್ಸು. ಆಯಿತಾ, ಯೂಶ್ವಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಇಫ್ ಎಲ್ಸು. ಇಫ್ ಎಲಿಫ್ ಎಲ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ಇಫು ಮತ್ತು ಇದಾಗಲೇ ಇದು ಆಮೇಲೆ ಎಲ್ಸ್ ಬರುತ್ತಲ್ವ, ಇಂಥ ಕಂಡೀಷನ್ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ಎಲಿಫ್ ಎಲಿಸ್. ಆಯಿತಾ, ಎಲ್ಸ್. ಆಯಿತಾ, ಓಕೆ. ಸೊ ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ವಿ ಹ್ಯಾವ್ ಫಾರ್ ಲೂಪ್ ಮತ್ತು ವೈಲ್ ಲೂಪ್ ಇದೆ, ಮತ್ತು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ವಿ ಹ್ಯಾವ್ ಬ್ರೇಕ್ ಇದೆ, ಕಂಟಿನ್ಯೂ ಇದೆ, ಪಾಸ್ ಇದೆ. ಆಯಿತಾ, ಓಕೆ. ಫಸ್ಟ್ ಇವಾಗ ಇಫ್ ಸ್ಟೇಟ್ಮೆಂಟ್ಗೆ ಒಂದು ಎಕ್ಸಾಂಪಲ್ ನೋಡಿದರೆ, ಇಫ್ ಸೊ ಇಟ್ ಸಿಂಟ್ಯಾಕ್ಸ್ ವೆರಿ ಸಿಂಪಲ್. ಇಫು ನಮ್ಗೇನು ಕಂಡೀಷನ್ ಬೇಕೋ ಅದು. ಆಯಿತಾ, ಆಮೇಲೆ ಅದಾದಮೇಲೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅದು. ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಲ್ಲಿ ನೋಡಿ, ಕೆಳಗಡೆ ಇದೆ ಎಕ್ಸಾಂಪಲು ನೋಡಿ. ಏಜ್ is equal to 20. ಆಯಿತಾ, ನಾನು ವೇರಿಯಬಲ್ ಡಿಫೈನ್ ಮಾಡ್ಕೊಂಡಿದ್ದೀನಿ. ಇಫ್ ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 18 ಪ್ರಿಂಟ್ ಮಾಡಬೇಕೇನು, ಯು ಆರ್ ಆ್ಯನ್ ಅಡಲ್ಟ್. ಆಯಿತಾ, ಇಲ್ಲೇನಿದೆ, ಇಲ್ಲಿ 20 ಇದೆ ಅಲ್ವಾ. ಸೊ ನಮ್ಗೆ ಏನು ಔಟ್ಪುಟ್ ಬರುತ್ತೆ ಇಲ್ಲಿ ಬೇಸಿಕ್ಲಿ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 18 ತಾನೆ, ಎಸ್ ಯು ಆರ್ ಆ್ಯನ್ ಅಡಲ್ಟ್ ಅಂತ ನಮ್ಗೆ ಪ್ರಿಂಟ್ ಔಟ್ಪುಟ್ ಬರುತ್ತೆ. ಇದಕ್ಕೆ ನಿಮಗೆ ಫ್ಲೋ ಚಾರ್ಟ್ ಅವಶ್ಯಕತೆ ಇಲ್ಲ, ಸ್ಟೇಟ್ಮೆಂಟ್ ಇಸ್ ಡಸಂಟ್ ಹ್ಯಾವ್ ಎನಿ ಫ್ಲೋ ಚಾರ್ಟ್. ಆಯಿತಾ, ನೆಕ್ಸ್ಟು ಇಫ್ ಎಲ್ಸ್ಗೆ ಬರೋದಾದ್ರೆ ಸಿಂಟ್ಯಾಕ್ಸ್ ಇಸ್ ವೆರಿ ಸಿಂಪಲ್ಲು. ಇಫ್ ಬರಿತೀವಿ, ಕಂಡೀಷನ್ ಬರಿತೀವಿ, ಆಯಿತಾ, ಆ್ಯಂಡ್ ಎಕ್ಸಿಕ್ಯೂಟಬಲ್ ಕೋಡು. ಇದು ಎಕ್ಸಿಕ್ಯೂಟ್ ಆಗಲಿ ಅಂತಂದರೆ ಎಲ್ಸ್ ಪಾರ್ಟಲ್ಲಿ ಏನು ಮಾಡಬೇಕು, ಇದು ಅಲ್ಲದೆ ಏನಾಗಬೇಕು ಅನ್ನೋದನ್ನ ಕೆಳಗಡೆ ಬರಿತೀವಿ. ಆಯಿತು, ಇಫ್ ಆಗಲಿಲ್ವಾ ಅಂತಂದರೆ ಎಲ್ಸು. ಆಯಿತಾ, ಇಫ್ ಆಗಲಿ ಅಂತಂದರೆ ಎಲ್ಸಿಗೆ ಬಾ, ಅಷ್ಟೇ ಸಿಂಪಲ್. ಆಯಿತಾ, ಅದು ಒಂದು ಕೋಡ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ನಾನು ವೇರಿಯಬಲ್ ತೊಗೊಂಡಿದ್ದೀನಿ 15. ಆಯಿತಾ, ವೇರಿಯಬಲ್ ತೊಗೊಂಡಿದ್ದೀನಿ. ಇಫ್ ನಮ್ ಡಿವೈಡೆಡ್ ಬೈ 2 is equal to 0 ಆದರೆ ಪ್ರಿಂಟ್ ಈವನ್ನು. ಆಯಿತಾ, ಎಲ್ಸ್ ಪ್ರಿಂಟ್ ಆಡ್. ನಮ್ಮೇನಿದೆ 15 ಇದೆ. ಆಯಿತಾ, 15 ಡಿವೈಡ್ ಬೈ 2 ಏನು 0 ಆಗುತ್ತಾ? ನೋ ಅಲ್ವಾ, ಬಿಕಾಸ್ 2 ಡಿವೈಡ್ ಆಗಬೇಕು ಅಂತಂದರೆ ಇಟ್ ಶುಡ್ ಬಿ ಅ ಈವನ್ ನಂಬರ್, ಬಟ್ 15 ಈಸ್ ಅನ್ ಆಡ್ ನಂಬರ್ ಅಲ್ವಾ. ಸೊ 2 ಡಿವೈಡ್ ಬೈ 15 ಮಾಡಿದಾಗ ನಮಗೆ 0 ಬರೋದಿಲ್ಲ. ಸೊ ಈವನ್ ಅಲ್ಲ, ಅದು ಆಡ್ ಅಂತ ಪ್ರಿಂಟ್ ಆಗುತ್ತೆ, ಎಲ್ ಸ್ಟೇಟ್ಮೆಂಟಲ್ಲಿ ಕ್ಯಾಚ್ ಆಗುತ್ತೆ. ಆಯಿತಾ, ಸಿಂಪಲ್. ಇಲ್ಲಿ ಫ್ಲೋ ಚಾರ್ಟ್ ಇದೆ ನೋಡಿ, ಸಿಂಪಲ್. ಕಂಡೀಷನ್ ಏನಿದೆ, ನಮ್ ಡಿವೈಡ್ ಬೈ 2. ಆಯಿತಾ, ಸೊ ನಮ್ ಡಿವೈಡ್ ಬೈ 2 ಏನು ಈವನ್ ಆಗುತ್ತೆ. ಇಫ್ ಎಲ್ ಸ್ಟೇಟ್ಮೆಂಟಲ್ಲಿ ಈ ರೀತಿ ಬರುತ್ತೆ ಅಷ್ಟೇ. ನೆಕ್ಸ್ಟು ಸಿಂಟ್ಯಾಕ್ಸ್ ಬರೋದಾದ್ರೆ, ಓಕೆ. ನೆಕ್ಸ್ಟು ಇಫ್ ಎಲಿಫ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಫಸ್ಟು ಇಫ್ ಸ್ಟೇಟ್ಮೆಂಟ್ ಬರುತ್ತೆ, ಕಂಡೀಷನ್ ದ ಕೋಡ್ ಟು ಬಿ ಎಕ್ಸಿಕ್ಯೂಟೆಡು. ನೆಕ್ಸ್ಟು ಎಲಿಫ್ ಬರುತ್ತೆ, ನಾಟ್ ಎಲ್ಸ್ ಎಲಿಫ್ ಬರುತ್ತೆ ಕಂಡೀಷನ್ 2 ಮತ್ತು ಎಲ್ಸ್ ಬರುತ್ತೆ, ಆಮೇಲೆ ಎಲ್ಸ್ ಬರುತ್ತೆ. ಎಲಿಫ್ ಎಷ್ಟು ಬೇಕಾದ್ರೆ ಇರ್ಬೋದಾಗಿರುತ್ತೆ, ಏನು ನಂಬರ್ ಆಫ್ ಎಲಿಫ್ ಇರ್ಬೋದಾಗಿರುತ್ತೆ ಮಧ್ಯ. ಆಯಿತಾ, ಪ್ಲೀಸ್ ಕೀಪ್ ದಿಸ್ ಇನ್ ಯೋರ್ ಮೈಂಡ್. ಓಕೆ, ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದ್ರೆ, ವಿ ಹ್ಯಾವ್ ಅ ಸ್ಕೋರ್ ವೇರಿಯಬಲ್ ವಿಚ್ ಸ್ಟೋರ್ಸ್ 85. ಆಯಿತಾ, ಇಫ್ ಸ್ಕೋರ್ ಏನಾದರೂ ಗ್ರೇಟರ್ ದೆನ್ ಈಕ್ವಲ್ ಟು 90 ಆದರೆ ವಿ ಹ್ಯಾವ್ ಟು ಪ್ರಿಂಟ್ ಎ ಅಂತ ಪ್ರಿಂಟ್ ಮಾಡಬೇಕು. ಇಲ್ಲಿ ಎಲಿಫ್ ಆಯಿತಾ, ಸ್ಕೋರ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 80 ಆದರೆ ವಿ ಹ್ಯಾವ್ ಟು ಪ್ರಿಂಟ್ ಬಿ. ಎಲ್ ಸ್ಕೋರ್ ಎಲ್ಸ್ ಗ್ರೇಡ್ ಸಿ ಅಂತ ಪ್ರಿಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸ್ಕೋರ್ ಇರೋದೇನು 85 ಅಲ್ವಾ, ವಿಚ್ ಇಸ್ ನಾಟ್ ಗ್ರೇಟರ್ ದನ್ ಈಕ್ವಲ್ ಟು ಬಿ.
ಅಲ್ವಾ, ವಿಚ್ ನಾಟ್ ಗ್ರೇಟರ್ ದನ್ ಈಕ್ವಲ್ ಟು 90, ಸೊ ಎ ಪ್ರಿಂಟ್ ಆಗೋದಿಲ್ಲ. ಎಲಿ ಫೈಲ್ ಏನು ಬರುತ್ತೆ ಅಂದರೆ ಸ್ಕ್ವೇರ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 80 ಎಸ್ 80ಗಿಂತ ಗ್ರೇಟರ್ ಆಗಿದೆ ಮತ್ತು ಈಕ್ವಲ್ ಆಗಿದೆ. ಸೊ ಲೈಕ್ 85 ಬರುತ್ತೆ. ಸೊ ಇವ್ನ ಗ್ರೇಡ್ ಏನಿರುತ್ತೆ ಬಿ ಬರುತ್ತೆ ಆಯಿತಾ. ಸೊ ಬಿ ಪ್ರಿಂಟ್ ಆಗುತ್ತೆ. ಇದು ಎಲ್ಸ್ ಗಂಟ ಹೋಗೋದೇ ಇಲ್ಲ ಆಯಿತಾ. ಓಕೆ, ಫ್ಲೋ ಚಾರ್ಟು ಸಿಮಿಲರ್ ಟು ಸೇಮ್ ಥಿಂಗ್ ಬಟ್ ಮಲ್ಟಿಪಲ್ ಬ್ರಾಂಚಸ್ ವಿಲ್ ಬಿ ಕಮಿಂಗ್ ಆಯಿತಾ. ನೆಕ್ಸ್ಟು ಲೂಪ್ ಸ್ಟೇಟ್ಮೆಂಟ್ ಬರೆದಾರೆ, ಫಾರ್ ಲೂಪ್ ಆಯಿತಾ. ಸಿಂಟ್ಯಾಕ್ಸ್ ವೆರಿ ಸಿಂಪಲ್, ಫಾರ್ ಬರೀತೀಯಾ ಆಯಿತಾ, ಆ್ಯಂಡ್ ವೇರಿಯಬಲ್ ಇನ್ ಯುನೋ ವೇರಿಯಬಲ್ ಇನ್ ಇಟರಬಲ್ ಆಯಿತಾ. ಫಾರ್ ವೇರಿಯಬಲ್ಲು ಮತ್ತು ಇನ್ ಇಟರಬಲ್ ಎಷ್ಟು ಇಟ್ರೇಷನಲ್ಲಿ ಆಗಬೇಕು ಅಂತ ಆಯಿತಾ. ಆಮೇಲೆ ನೆಕ್ಸ್ಟು ಕೋಡ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು ಅದಕ್ಕೆ ಆಯಿತಾ. ನೋಡಿ ಸಿಂಪಲ್ಲು ಫಾರ್ ಆಯಿತಾ. ನೆಕ್ಸ್ಟ್ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಆಯಿತಾ ವೇರಿಯಬಲ್, ಇಲ್ಲಿ ಐ ಇಸ್ ಅ ವೇರಿಯಬಲ್. ಫಾರು ನಮ್ಮ ಕಂಡೀಷನ್ ಸ್ಟೇಟ್ಮೆಂಟು, ಐ ಇಸ್ ಅ ವೇರಿಯಬಲ್ಲು, ಇನ್ ಅನ್ನೋದು ನಾವು ಯೂಸ್ ಮಾಡ್ತಕ್ಕಂಥ ಕೀವರ್ಡು, ಆ್ಯಂಡ್ ರೇಂಜ್ ಬಂದುಬಿಟ್ಟು ಇಟರಬಲ್ ರೇಂಜನ್ನು ಸ್ಪೆಸಿಫೈ ಮಾಡ್ತೀವಿ 5 ಇಟರಬಲ್ ರೇಂಜಲ್ಲಿ ಇದು ಆಗಬೇಕು. ಪ್ರಿಂಟ್ ಐ ಆಯಿತಾ, ಐ ಪ್ರಿಂಟ್ ಆಗಬೇಕು. ನೆಕ್ಸ್ಟು ಅದೇನು ಇದಾಗಬೇಕು ಅದು ನಿಮಗೆ ಪ್ರಿಂಟ್ ಆಗ್ತಾ ಹೋಗುತ್ತೆ ಆಯಿತಾ. ಫಾರ್ ಐ ಇನ್ ರೇಂಜ್ 5 ಪ್ರಿಂಟ್ ಐ, ಇದನ್ನು ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಐಯನ್ನು ಡಿಫೈನ್ ಮಾಡ್ಕೊಂಡು ಸಿಂಪಲಾಗಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ವೈಲ್ ಲೂಪ್ ಬರೆದಾರೆ. ವೈಲ್ ಕಂಡೀಷನ್ ವೆರಿ ಸಿಂಪಲ್ಲು, ವೈಲ್ ಬರಿತೀವಿ, ಕಂಡೀಷನ್ ಬರಿತೀವಿ ಆಯಿತಾ. ಆಮೇಲೆ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್, ವೆರಿ ಸಿಂಪಲ್. ನೋಡಿ ಕೌಂಟ್ ಇಸ್ ಈಕ್ವಲ್ ಟು 0 ಆಯಿತಾ. ಕೌಂಟ್ ಇಸ್ ಈಕ್ವಲ್ ಟು 0. ವೈಲ್ ಕೌಂಟ್ ಇಸ್ ಲೆಸ್ ದೆನ್ 5 ಪ್ರಿಂಟ್ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ನೋಡಿ ಇಷ್ಟೇ, ವೈಲ್ ಕೌಂಟ್ ಇಸ್ ಲೆಸ್ ದೆನ್ 5 ಆದರೆ ಪ್ರಿಂಟ್ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಇಲ್ಲಿ 0 ಆಯ್ತಲ್ವಾ, ಕೌಂಟ್ ಇಸ್ ಈಕ್ವಲ್ ಕೌಂಟ್ ಪ್ಲಸ್ 1 ಅಂತಂದರೆ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಈ ರೀತಿ ಆಗುತ್ತೆ ಅದು ಆಯಿತಾ. ಅಂದರೆ ಒಂದೊಂದು ಇಂಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಏನು ಪ್ರಿಂಟ್ ಆಗುತ್ತೆ ನಮಗೆ, 0 ಪ್ರಿಂಟ್ ಆಗುತ್ತೆ, 1 ಪ್ರಿಂಟ್ ಆಗುತ್ತೆ, 2 ಪ್ರಿಂಟ್ ಆಗುತ್ತೆ, 3 ಪ್ರಿಂಟ್ ಆಗುತ್ತೆ, 4 ಪ್ರಿಂಟ್ ಆಗುತ್ತೆ, 5 ಪ್ರಿಂಟ್ ಆಗಲ್ಲ. ವಿಚ್ ಶುಡ್ ಬಿ ಲೆಸ್ ದೆನ್, ವೈಲ್ ಕಂಡೀಷನ್ 5ಇಂದ ಲೆಸ್ ಇರಬೇಕು, ಈಸಿ ಪ್ರಿಂಟ್ ಆಗುತ್ತೆ ಆಯಿತಾ. ನೆಕ್ಸ್ಟು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಬರೋದಾದರೆ ಇಟ್ಸ್ ವೆರಿ ಸಿಂಪಲ್. ವಿ ಆರ್ ಗೋಯಿಂಗ್ ಟು ಯೂಸ್ ಬ್ರೇಕ್ ಕಂಡೀಷನ್ ಆಯಿತಾ. ಯಾವಾಗಲೇ ಆಗಲಿ ಒಂದು ಕಂಡೀಷನ್ ಅಂದರೆ ನಮಗೆ ಬ್ರೇಕ್ ಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಬ್ರೇಕ್ ಕಂಡೀಷನ್. ಆ್ಯಂಡ್ ಫಾರ್ ಅ ವೇರಿಯಬಲ್ ಇಟರಬಲ್, ಫಾರ್ ವೇರಿಯಬಲ್ ಇನ್ ಇಟರಬಲ್ ಆಯಿತಾ. ನೆಕ್ಸ್ಟು ಇಫ್ ಕಂಡೀಷನ್ನು ಆಮೇಲೆ ಬ್ರೇಕ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಫಾರ್ ಲೂಪ್ ಬರೋದು ಗೊತ್ತಾಗಿದೆ ಅನ್ಕೋತೀನಿ. ಫಾರ್ ಬರೀತೀವಿ, ಆಮೇಲೆ ವೇರಿಯಬಲ್ ಹಾಕ್ಕೊತೀವಿ, ಇನ್ನು ಯಾವ ರೇಂಜ್ ಎಷ್ಟು ರೇಂಜ್ ಗಂಟ ಹೋಗಬೇಕು ರೇಂಜ್ ಬರ್ಕೊತೀವಿ. ರೇಂಜಲ್ಲಿ ನಾನು ಸ್ಪೆಸಿಫೈ ಮಾಡ್ತೀನಿ 10 ಅಂತ ಆಯಿತಾ. ನೆಕ್ಸ್ಟು ಇಫ್ ಐ ಇಸ್ ಈಕ್ವಲ್ ಟು 5 ಆದರೆ ಬ್ರೇಕ್ ಮಾಡಬೇಕು ನಾನು. ಐ ಏನು ಮಾಡುತ್ತೆ ಅಂತಂದರೆ 1 2 3 4 5 6 ಹಿಂಗೆ ಹೋಗ್ತಾ ಇರುತ್ತೆ ಆಯಿತಾ. 5 ಬಂದ ತಕ್ಷಣ ಬ್ರೇಕ್ ಮಾಡಬೇಕು. ನಂಗೆ 1 2 3 4 5 ಪ್ರಿಂಟ್ ಮಾಡಬೇಕು ಅಂತ ಇದರಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಯೂಸ್ ಬ್ರೇಕು. ಆಮೇಲೆ ಏನು ಮಾಡ್ತೀನಿ ಅಂತಂದರೆ ಪ್ರಿಂಟ್ ಆಫ್ ಮಾಡ್ತೀನಿ. ಆವಾಗ ನನಗೆ 1 2 3 4 5 ಗಂಟೆ ನಂಗೆ ಔಟ್ಪುಟ್ ಸಿಗುತ್ತೆ. ನೆಕ್ಸ್ಟು ಕಂಟಿನ್ಯೂ ಸ್ಟೇಟ್ಮೆಂಟ್ ಆಯಿತಾ. ಸಿಂಟ್ಯಾಕ್ಸ್ ವೆರಿ ಸಿಂಪಲು, ಒಂದು ಫಾಲೋಅಪ್ ಹಾಕೊಳ್ಳಿ, ಇಫ್ ಕಂಡೀಷನ್ ಹಾಕೊಳ್ಳಿ, ಕಂಟಿನ್ಯೂ ಹಾಕೊಳ್ಳಿ. ಎಕ್ಸಾಂಪಲ್ ನೋಡಿ ಆಯಿತಾ. ಸಿಂಟ್ಯಾಕ್ಸ್ ವೆರಿ ಸಿಂಪಲ್. ನೆಕ್ಸ್ಟು ಫಾರ್ ಏನು ಬರ್ತಿದ್ದೀನಿ, ಫಾರ್ ಐ ವೇರಿಯಬಲ್ ಇನ್ ರೇಂಜ್ 5 ಆಯಿತಾ. ಇಫ್ ಐ ಈಸ್ ಈಕ್ವಲ್ ಟು ಕಂಟಿನ್ಯೂ ಅಂದರೆ ಐ 2 ಆದಮೇಲೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಇದೆ. ಸೊ ಪ್ರಿಂಟ್ ಟೈಮ್ ಮಾಡಿದಾಗ ಓಕೆ ಐಯಿಂದ 2ಇಂದ ಕಂಟಿನ್ಯೂ ಆಗುತ್ತೆ ಅಷ್ಟೇ ಅದು. ನೆಕ್ಸ್ಟು please make sure you guys try this code and observe the outputs and please try to code by yourself ಆಯಿತಾ. ಅರ್ಥ ಮಾಡ್ಕೊಳ್ಳಿ, ನೀವು ಕೋಡ್ ಮಾಡೋದು ಟ್ರೈ ಮಾಡಿ. ನೆಕ್ಸ್ಟು ನಾನು ನಿಮಗೆ ಇದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 8 ಕ್ಲಾಸಸ್ ಆಯಿತಾ. ಓಕೆ, ಇಫ್ ಕಂಡೀಷನ್ ಆಯಿತಾ ಸಿಂಪಲ್. ನೋಡಿ ಪಾಸ್ ಸ್ಟೇಟ್ಮೆಂಟ್ ಏನೂ ಇಲ್ಲ. ಇಫ್ ಕಂಡೀಷನ್ ಟ್ರೂ ಆದರೆ ಪಾಸ್ ಮಾಡಿ ಅಷ್ಟೇ. ನೋಡಿ ಎಕ್ಸ್ ಈಕ್ವಲ್ 10 ವೇರಿಯಬಲ್ ತಗೋತಾ ಇದ್ದೀನಿ. ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 5 ಪಾಸ್, ಸಿಂಪಲ್. ನೆಕ್ಸ್ಟ್ ಇಷ್ಟೇ ಆಯಿತಾ. ನೆಕ್ಸ್ಟ್ 6 ಕ್ವಶನ್ನು, ಎಕ್ಸ್ಪ್ಲೇನ್ ಡಿಫರೆಂಟ್ ವೇಸ್ of importing modules into application in Python with syntax and suitable programming examples ಆಯಿತಾ. ಸಿಂಪಲ್ ಆನ್ಸರ್ ಬಂದ್ಬಿಟ್ಟು ಇನ್ ಪೈಥನ್ ಏನು ಮಾಡ್ತೀವಿ ಅಂದರೆ ಮಾಡ್ಯೂಲ್ಸ್ ಆರ್ ಫೈಲ್ಸ್ ಕಂಟೈನಿಂಗ್ ಪೈಥನ್ ಕೋಡ್ ಆಯಿತಾ. ಮಾಡ್ಯೂಲ್ಸ್ ಏನಿದೆ ಇದೆಲ್ಲ ಫೈಲ್ಸು ವಿಚ್ ಕಂಟೈನ್ ಪೈಥನ್ ಕೋಡು ದ್ಯಾಟ್ ಕ್ಯಾನ್ ಯೂಸ್ ಇಟ್ ಟು ಆರ್ಗನೈಸ್, ರೀಯೂಸ್, ಮಾಡ್ಯುಲರೈಸ್ ಯುವರ್ ಕೋಡ್. ಯು ಕ್ಯಾನ್ ಇಂಪೋರ್ಟ್ ಮಾಡ್ಯೂಲ್ಸ್ ಇನ್ ವೇರಿಯಸ್ ವೇಸ್ ಆಯಿತಾ. ಇದು ನಿಮ್ಗೆ ಏನಕ್ಕೆ ಈ ಮಾಡ್ಯೂಲ್ಸ್ ಏನಪ್ಪ ಅಂತಂದರೆ ಈ ಮಾಡ್ಯೂಲ್ಸ್ ಒಳಗಡೆ ಪೈಥನ್ ಕೋಡ್ ಇರುತ್ತೆ ಆಯಿತಾ. ಅದನ್ನು ನೀವು ಯೂಸ್ ಮಾಡ್ಕೊಬಹುದಾಗಿರುತ್ತೆ ಟು ಆರ್ಗನೈಸ್ ಅಥವಾ ರಿಯೂಸ್ ಅಥವಾ ಮಾಡ್ಯುಲೈಸ್ ಮಾಡೋದಕ್ಕೆ ವಿ ಗೋಯಿಂಗ್ ಟು ಯೂಸ್ ದ್ಯಾಟ್. ಆ್ಯಂಡ್ ನೀವು ಡಿಫ್ರೆಂಟ್ ವೇಸಲ್ಲಿ ಇದನ್ನು ಇಂಪೋರ್ಟ್ ಮಾಡ್ಕೊಬಹುದಾಗಿರುತ್ತೆ. ದ ವೆರಿ ಫಸ್ಟ್ ವೇ ಇಸ್ ಇಂಪೋರ್ಟಿಂಗ್ ಹೋಲ್ ಮಾಡ್ಯೂಲ್ ಆಯಿತಾ. ಹೋಲ್ ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ ಯು ಕ್ಯಾನ್ ಇಂಪೋರ್ಟ್ ದ ಎಂಟೈರ್ ಮಾಡ್ಯೂಲ್ ಯೂಸಿಂಗ್ ದ ಇಂಪೋರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದು. ಮಾಡ್ಯೂಲ್ ನೇಮನ್ನು ನಾವು ಬರ್ಕೊಳ್ಳೋದು ಅಷ್ಟೇ ಆಯಿತಾ. ಇಂಪೋರ್ಟು ಮಾಡ್ಯೂಲ್ ನೇಮ್ ಸಿಂಪಲ್ ಇಷ್ಟೇ. ಹೆಂಗೆ ಸಪೋಸ್ ಯು ಹ್ಯಾವ್ ಅ ಮಾಡ್ಯೂಲ್ ನೇಮ್ಡ್ ಮ್ಯಾಥ್ ಆಪರೇಷನ್ಸ್ .py ಅಂತ ಒಂದು ಮಾಡ್ಯೂಲ್ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ನೀವು ಸಿಂಪಲ್ ಆಗಿರೋ ಮಾಡ್ಯೂಲ್ ತೊಗೊಳ್ಳಿ ಆಯಿತಾ. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಆಯಿತಾ. ಹೆಂಗೆ ಇಂಪೋರ್ಟ್ ಮಾಡ್ಕೋತೀರಾ, ಇಲ್ಲೊಂದು ಫಂಕ್ಷನ್ ಬರೀತಿದ್ದೀರಾ ಡೆಫ್ ಅಂತ ಆ್ಯಡು ಆಯಿತಾ. ಇದರೊಳಗೆ ನೀವು ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ A, B ಆಯಿತಾ. ರಿಟರ್ನ್ ಏನು ಮಾಡ್ತಿದೆ A ಆ್ಯಂಡ್ B ರಿಟರ್ನ್ ಮಾಡ್ತಿದೆ. ಡಿಫ್ ಸಬ್ಸ್ಟ್ರಾಕ್ಟ್ ಯೂಸ್ ಮಾಡ್ತಾರೆ A, B ರಿಟರ್ನ್ A - B. ಯು ಕ್ಯಾನ್ ಇಂಪೋರ್ಟ್ ದ ಹೋಲ್ ಮಾಡ್ಯೂಲ್ ಆ್ಯಸ್ ಫಾಲೋಯಿಂಗ್ ಆಯಿತಾ. ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಇಂಪೋರ್ಟ್ ದ ಹೋಲ್ ಮಾಡ್ಯೂಲ್. ಹೆಂಗೆ ಅಂತಂದರೆ ಇಂಪೋರ್ಟ್ ಮ್ಯಾಥ್ ಆಪರೇಷನ್ಸ್
ಆಯಿತಾ. ಮ್ಯಾಥ್ ಆಪರೇಷನ್ಸ್ನ ಇಂಪೋರ್ಟ್ ಮಾಡ್ಕೊಂಬಿಟ್ಟು ರಿಸಲ್ಟ್ ಮ್ಯಾಥ್ ಆಪರೇಷನ್ಸ್ ಡಾಟ್ ಈ ಫಂಕ್ಷನ್ ಏನು ಕಾಲ್ ಮಾಡ್ತಿದ್ದೀರಾ ಈ ಫಂಕ್ಷನ್ ಮಾತ್ರ ಕಾಲ್ ಮಾಡಿ, ಮತ್ತು ಇಲ್ಲಿ ಏನು ಆರ್ಗ್ಯುಮೆಂಟ್ ಇದೆ ಆರ್ಗ್ಯುಮೆಂಟ್ನ ಪಾಸ್ ಮಾಡಿ. ಸಿಂಪಲ್. ಇದು ಇಂಪೋರ್ಟ್ ಮಾಡ್ಕೊಂಡಿದ್ರಲ್ವ, ಇಂಪೋರ್ಟನ್ನು ಇದು ಮಾಡಿಕೊಂಡು ಡಾಟ್ ಹಾಕ್ಕೊಂಡು ಫಂಕ್ಷನ್ ಏನು ಬರ್ತಿದ್ರಿ ಆ ಫಂಕ್ಷನ್ ಬರೆದ್ಬಿಟ್ಟು ಅದರೊಳಗೆ ಇರ್ತಕ್ಕಂಥ ವೇರಿಯಬಲ್ ಎಷ್ಟಿದೆ ಲೈಕ್ ಆರ್ಗ್ಯುಮೆಂಟ್ಸ್ ಏನು ಪಾಸ್ ಮಾಡೋ ಆರ್ಗ್ಯುಮೆಂಟ್ನ ಪಾಸ್ ಮಾಡಿ ವಿಲ್ ಬಿ ಗೆಟಿಂಗ್ ದ ಪ್ರಾಪರ್ ಔಟ್ಪುಟ್. ಸಿಂಪಲ್ ಆಯಿತಾ. ಇಂಪೋರ್ಟಿಂಗ್ ಸ್ಪೆಸಿಫಿಕ್ ಫಂಕ್ಷನ್ಸ್ ಅಥವಾ ವೇರಿಯಬಲ್ಸನ್ನು ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಇಂಪೋರ್ಟ್ ಸ್ಪೆಸಿಫಿಕ್ ಫಂಕ್ಷನ್ಸ್ ಆರ್ ವೇರಿಯಬಲ್ಸ್ ಫ್ರಮ್ ಮಾಡ್ಯೂಲ್ ಅಲೋವಿಂಗ್ ಯು ಟು ಯೂಸ್ ದೆಮ್ ಡೈರೆಕ್ಟ್ಲಿ ವಿತೌಟ್ ಸ್ಪೆಸಿಫೈಯಿಂಗ್ ದ ಮಾಡ್ಯೂಲ್ ನೇಮ್. ಮಾಡ್ಯೂಲ್ ನೇಮ್ ನೀವು ಸ್ಪೆಸಿಫೈ ಮಾಡೋ ಅವಶ್ಯಕತೆನೇ ಇಲ್ಲ, ನೀವು ಆರಾಮಾಗಿ ದ ವೇರಿಯಬಲ್ನ ಇಂಪೋರ್ಟ್ ಮಾಡ್ಕೊಬೋದಾಗಿರುತ್ತೆ. ಲೆಟ್ಸ್ ಸೇ ಫ್ರಮ್ ಆಯಿತಾ ಈ ಒಂದು ಮಾಡ್ಯೂಲಿಂದ ಇಂಪೋರ್ಟ್ ಸಮ್ ಫಂಕ್ಷನ್ ಅಥವಾ ವೇರಿಯಬಲ್ ಏನು ಬೇಕಾದನ್ನು ನೀವು ಇಂಪೋರ್ಟ್ ಮಾಡ್ಕೊಬೋದಾಗಿರುತ್ತೆ. ನೀವು ಬರ್ತಾ ಅಡ್ವಾನ್ಸ್ ಆಗಿ ಇದನ್ನು ಕಲಿತಾ ಬರ್ತೀರಾ. ಫ್ರಮ್ ನಂಪೈ ಇಂಪೋರ್ಟ್ ಏನೋ ಎನ್ ಪಿ ಇಂಪೋರ್ಟ್ ಆ್ಯಸ್ ಅಂತ ಏನೋ ತೊಗೋತೀರಾ ಆಯಿತಾ, ಈ ಥರ ಎಲ್ಲ ತೊಗೊತಾ ಬರ್ತೀರಾ. ಸೊ ಇಟ್ಸ್ ವೆರಿ ಈಸಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾವು ಹೋಲ್ ಮಾಡ್ಯೂಲ್ ತೊಗೊತಾ ಇಲ್ಲ, ಆ ಮಾಡ್ಯೂಲಲ್ಲಿ ಒಂದು ಫಂಕ್ಷನ್ ಅಥವಾ ಒಂದು ವೇರಿಯಬಲ್ನ ತೊಗೊತಾ ಇದ್ದೀವಿ ಆಯಿತಾ. ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರೆ ನೋಡಿ, ಯೂಸ್ ಸೇಮ್ ಮ್ಯಾಥ್ ಆಪರೇಷನ್ ಡಾಟ್ ಪಿ ವೈ ಮಾಡ್ಯೂಲ್ ನೋಡಿದರೆ ಫ್ರಮ್ ಮ್ಯಾಥ್ ಆಪರೇಷನ್ಸಿಂದ ಇಂಪೋರ್ಟ್ ಏನು ಬರೀ ಆ್ಯಡ್ ಮಾತ್ರ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಮೇಲ್ಗಡೆ ಇತ್ತಲ್ವಾ, ಇದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಹೋಲ್ ಮ್ಯಾಥ್ ಸಂಬಂಧಪಟ್ಟಿದ್ದು ಎಲ್ಲ ಆಪರೇಷನ್ಸನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಆದರೆ ಇಲ್ಲೇನು ಮಾಡ್ತೀನಿ ಅಂತಂದರೆ ಐ ಆಮ್ ಜಸ್ಟ್ ಇಂಪೋರ್ಟಿಂಗ್ ಓನ್ಲಿ ದ ಆ್ಯಡ್ ಆಯಿತಾ, ಬರೀ ಆ್ಯಡ್ ಮಾತ್ರ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಹೆಂಗೆ ಇಲ್ಲಿ ನೋಡಿ, ಫ್ರಮ್ ಮ್ಯಾಥ್ ಆಪರೇಷನ್ ಈ ಒಂದು ಲೈಬ್ರರಿಯಿಂದ ಐ ಆಮ್ ಬರೀ ಇಂಪೋರ್ಟ್ ಬರೀ ಆ್ಯಡ್ನ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಆಯಿತಾ. ರಿಸಲ್ಟ್ ಇಸ್ ಈಕ್ವಲ್ ಟು ಆ್ಯಡ್ 5,6 ನಮಗೆ ವಿಲ್ ಬಿ ಗೆಟಿಂಗ್ ಔಟ್ಪುಟ್ ಆಯಿತಾ. ಸಿಂಪಲ್. ಯೂಸಿಂಗ್ ಎನ್ ಅಲಿಯಾಸ್ ಏನಪ್ಪ ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನಾವು ಬೇರೆ ನೇಮನ್ನು ಕೊಟ್ಕೊತೀವಿ ಆಯಿತಾ. ಯು ಕ್ಯಾನ್ ಪ್ರೊವೈಡ್ ಅನ್ ಅಲಿಯಾಸ್ ಟು ಅ ಮಾಡ್ಯೂಲ್ ಆರ್ ಎ ಸ್ಪೆಸಿಫಿಕ್ ಐಟಮ್ಸ್ ಐಟಮ್ಸ್ ಯು ಇಂಪೋರ್ಟ್ ಆಯಿತಾ. ದಿಸ್ ಇಸ್ ಯೂಸ್ಫುಲ್ ವೆನ್ ಯು ವಾಂಟ್ to avoid naming conflicts when you know module name is lengthy. Let's say ಯಾವುದೋ ಒಂದು ಮಾಡ್ಯೂಲ್ ಇದೆ, ಫುಲ್ ಲೆಂದಿ ನೇಮ್ ಇದೆ ಆಯಿತಾ, ನಂಪೈ ಅಂತ ಏನೋ ದೊಡ್ಡ ನೇಮ್ ಇದೆ ಆಯಿತಾ. ಆ್ಯಸ್ ಎನ್ ಪಿ ಅಂತ ಹಾಕೋತೀನಿ, ನಾನು ಸಿಂಪಲಾಗಿ ಎನ್ ಪಿ ಅಂತ ಹಾಕೋತೀನಿ. ಇದನ್ನ ಅಲಿಯಾಸ್ ಮಾಡ್ಕೊಬಹುದಾಗಿರುತ್ತೆ. ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಮಗೆ ಲೆಟ್ಸ್ ಸೇ ತುಂಬ ಉದ್ದ ಇದೆ, ನಮ್ಗೆ ನೆನ್ಪಿಟ್ಕೊಳ್ಳೋಕೆ ಆಗ್ತಾಯಿಲ್ಲ, ಮತ್ತೆ ಕಾಲ್ ಮಾಡಬೇಕಾದ್ರೆ ನಾನು ಕೆಳಗಡೆ ಅಂತ ಟೈಮಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ದ ಅಲಿಯಾಸ್ ನೇಮ್ ಆಯಿತಾ. ಸಿಂಪಲ್. ಸೊ ಹೇಗೆ ಅಂತಂದರೆ ಇಂಪೋರ್ಟ್ ಮಾಡ್ಯೂಲ್ ನೇಮ್ ಆಯಿತಾ ಆ್ಯಸ್ ಸಮ್ ಅಲಿಯಾಸ್. ಸಿಂಪಲ್. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ ನೋಡಿ, ಇಂಪೋರ್ಟ್ ಮ್ಯಾಥ್ ಆಪರೇಷನ್ಸ್ ಆ್ಯಸ್ MO. ಈ MO ಏನು ಮಾಡುತ್ತೆ, ಮ್ಯಾಥ್ ಆಪರೇಷನ್ಸ್ದಾಗ ನಮ್ಗೆ ಅವಾಗ ಕೆಲಸ ಮಾಡುತ್ತೆ. ನಾವೇನು ಮಾಡ್ತಿದ್ದೋ ಇಲ್ಲಿ ರಿಸಲ್ಟಲ್ಲಿ ಮ್ಯಾಥ್ ಆಪರೇಷನ್ಸ್ ಅಂತ ಬರೀತಿದ್ದೋ ಅಲ್ವಾ, ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಸಿಂಪಲ್ MO ಅಷ್ಟೇ ಆಯಿತಾ. ನೆಕ್ಸ್ಟು ಇಂಪೋರ್ಟಿಂಗ್ ಎವ್ರಿಥಿಂಗ್ ಫ್ರಮ್ ಅ ಮಾಡ್ಯೂಲ್. ಎವ್ರಿಥಿಂಗ್ ಏನೇನಿದೆ ಮಾಡ್ಯೂಲಿ ಎಲ್ಲನೂ ಇಂಪೋರ್ಟ್ ಮಾಡ್ಕೊಳ್ಳೋದು ಆಯಿತಾ. ಯು ಕ್ಯಾನ್ ಇಂಪೋರ್ಟ್ ಆಲ್ ಫಂಕ್ಷನ್ಸ್ ವೇರಿಯಬಲ್ಸ್ ಆ್ಯಂಡ್ ಕ್ಲಾಸಸ್ ಫ್ರಮ್ ಅ ಮಾಡ್ಯೂಲ್ ಯೂಸಿಂಗ್ ದ ಸ್ಟಾರ್ ವೈಲ್ಡ್ ಕಾರ್ಡ್ ಆಯಿತಾ. ನಿಮಗೆ ಒಂದು ಫಂಕ್ಷನ್ ಬೇಕಾಗಿರ್ತಕ್ಕಂಥ ಎಲ್ಲ ಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಸ್ಟಾರ್ ನೋಡಿ. ಇಂಪೋರ್ಟ್ ಈ ಜಾವಾದವರು ಅಷ್ಟೇ ಇಂಪೋರ್ಟ್ ಸ್ಟಾರ್ ಅಂತ ಯೂಸ್ ಮಾಡಿದ್ರೆ ನಿಮಗೆ ಎಲ್ಲ ಏನೇನು ಬೇಕು ಎಲ್ಲ ಒಂದು ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದೇ ಥರ ಇಲ್ಲೂ ಅಷ್ಟೇ ಫರ್ಮ್ ಮಾಡ್ಯೂಲ್ ನೇಮು ಇಂಪೋರ್ಟ್ ಸ್ಟಾರ್. ನಿಮ್ಗೆ ಏನು ಬೇಕು ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ ಯೂಸ್ ಮಾಡಿದ್ರೆ ನಡೆಯುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಯೂಸಿಂಗ್ ಸ್ಟಾರ್ ಫ್ರಮ್ ಮ್ಯಾಥ್ ಆಪರೇಷನ್ಸ್ ಇಂಪೋರ್ಟ್ ಸ್ಟಾರ್. ಮ್ಯಾಥ್ ಆಪರೇಷನ್ಸ್ ಏನೇನಿದೆ ಎಲ್ಲ ಇಂಪೋರ್ಟ್ ಆಗಿಬಿಡುತ್ತೆ ನಿಮಗೆ ಆಯಿತಾ. ನೆಕ್ಸ್ಟು ರಿಸಲ್ಟ್ ಇಸ್ ಈಕ್ವಲ್ ಟು ಏನು ಬೇಕಾದನ್ನು ನೀವು ಯೂಸ್ ಮಾಡ್ಕೊಬೋದಾಗಿರುತ್ತೆ. ನೆಕ್ಸ್ಟು ಇಂಪೋರ್ಟಿಂಗ್ ಬಿಲ್ಟ್ ಇನ್ ಮಾಡ್ಯೂಲ್ಸ್ನ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು. ಪೈಥಾನ್ ಇನ್ಕ್ಲೂಡ್ಸ್ ಅ ವೆರೈಟಿ ಆಫ್ ಬಿಲ್ಟ್ ಇನ್ ಮಾಡ್ಯೂಲ್ಸ್ ದ್ಯಾಟ್ ಯು ಕ್ಯಾನ್ ಇಂಪೋರ್ಟ್ ಯೂಸಿಂಗ್ ವಿತೌಟ್ ಇನ್ಸ್ಟಾಲಿಂಗ್ ಎಕ್ಸ್ಟರ್ನಲ್ ಪ್ಯಾಕೇಜ್ ಅವಶ್ಯಕತೆನೇ ಇಲ್ಲ ನಿಮಗೆ, ಬಿಲ್ಟ್ ಇನ್ನಲ್ಲೇ ಇರುತ್ತೆ, ಅದನ್ನು ಸಹ ಇಂಪೋರ್ಟ್ ಮಾಡ್ಕೊಬಹುದಾಗಿರುತ್ತೆ. ನೀವು ಹೇಗೆ ಅಂತಂದರೆ ಇಂಪೋರ್ಟ್ ಮತ್ತು ಮಾಡ್ಯೂಲ್ ನೇಮ್, ಬರೀ ಮಾಡ್ಯೂಲ್ ನೇಮ್ ಮಾತ್ರ ಸ್ಪೆಸಿಫೈ ಮಾಡಬೇಕಾಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇಂಪೋರ್ಟ್ ಮ್ಯಾಥ್ ಆಯಿತಾ. ಸಿಂಪಲ್. ಅದರಲ್ಲಿ ಸ್ಕ್ವೇರ್ ರೂಟ್ ಬೇಕಾ ನಿಮಗೆ, ಮತ್ತು ಬೇರೆ ಏನೋ ಬೇಕಾ, ಅದನ್ನು ನೀವು ಆರಾಮಾಗಿ ತೊಗೊಬೋದಾಗಿರುತ್ತೆ. ಇಲ್ಲಿ ರಿಸಲ್ಟ್ ಮ್ಯಾಥ್ ಡಾಟ್ ಸ್ಕ್ವೇರ್ ರೂಟು ನಮ್ಮ 16 ಏನು ಬೇಕೋ ಅದನ್ನು ನಮ್ಗೆ ಕೊಡ್ತಾ ಬರುತ್ತೆ ಔಟ್ಪುಟ್ಟು ಆಯಿತಾ. ಸೊ ದೀಸ್ ಆರ್ ಡಿಫ್ರೆಂಟ್ ವೇಸು, ನೀವು ಇದನ್ನು ಟ್ರೈ ಔಟ್ ಮಾಡಿ ಆ್ಯಂಡ್ ವಿಲ್ ಬಿ ಗೆಟಿಂಗ್ ಟು ನೋ. ಸೊ ಲಾಸ್ಟ್ ಕ್ವೆಶನ್ನು ಎಕ್ಸೆಪ್ಷನ್ ಹ್ಯಾಂಡಲಿಂಗು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದರಲ್ಲೇ ಅಲ್ಲ, ಎಲ್ಲ ಕಡೆಯೂ ಇದನ್ನು ಯೂಸ್ ಮಾಡ್ತೀವಿ ನಾವು. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ಸ್ ಆ್ಯಂಡ್ ಇದನ್ನು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ನೀವು ಇದ್ರ ಬಗ್ಗೆ ಪ್ರಾಬ್ಲಿ ಥಿಯರಿ ಕ್ವಶನ್ಸ್ ಕೇಳ್ತಾರೆ, ಮತ್ತೊಂದು ಸಣ್ಣ ಪ್ರೋಗ್ರಾಮ್ ಕೇಳ್ತಾರೆ ನಿಮಗೆ. ಸೊ ಬನ್ನಿ ಅರ್ಥ ಮಾಡಿಸ್ತೀನಿ ಆಯಿತಾ. ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಪ್ಪ ಅಂತಂದರೆ ಒಂದು ಪ್ರೋಗ್ರಾಮ್ ಇರುತ್ತೆ ಆಯಿತಾ. ಈ ಪ್ರೋಗ್ರಾಮಲ್ಲಿ ಎಲ್ಲ ಕೂಡ ಪ್ರಾಪರಾಗಿ ರನ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲತ್ತೆ ನೀವು 0/0 ಕೊಟ್ಟಿದ್ದು ಡಿವಿಷನ್ ಎರರ್ ನಿಮ್ಗೆ ಥ್ರೋ ಮಾಡುತ್ತೆ. ಅಂಥ ಟೈಮಲ್ಲಿ ಪ್ರೋಗ್ರಾಮ್ ನೆಕ್ಸ್ಟ್ ಲೈನ್ಗೆ ಹೋಗೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ನಾವು ಏನು ಮಾಡಬೇಕು ಅಂತಂದರೆ ಯಾವಾಗ ಎಕ್ಸೆಪ್ಷನ್ ಬರುತ್ತೆ, ಯಾವಾಗ ಇಂಥದ್ದೆಲ್ಲ ಅಕರ್ ಆಗುತ್ತೆ, ಅದನ್ನು ನಾವು ಸಪ್ರೇಟಾಗಿ ಒಂದು ಕ್ಯಾಚ್ ಬ್ಲಾಕ್ ಹಾಕ್ಬಿಟ್ಟು ಆಯಿತಾ, ಅದನ್ನು ಅಲ್ಲಿ ಕ್ಯಾಚ್ ಮಾಡಿಬಿಟ್ಟು ಪ್ರೋಗ್ರಾಮ್ ಯಾವ ರೀತಿ ನಡೀತಾ ಇದೋ ಅದೇ ಥರ ನಡೆಯೋ ಥರ ನಾವು ಸೀಮ್ಲೆಸ್ಸಾಗಿ ಮಾಡಬೇಕಾಗಿರುತ್ತೆ. ಅದಕ್ಕೆ ಅಂತಾನೆ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ದ ಎಕ್ಸೆಪ್ಷನ್ ಹ್ಯಾಂಡಲಿಂಗ್ ಆಯಿತಾ. ನಮ್ಮ ಈ ಪೈಥಾನ್ ಪ್ರೋಗ್ರಾಮಿಂಗಲ್ಲೂ ಸಹ ವಿ ಹ್ಯಾವ್ ಎಕ್ಸೆಪ್ಷನ್ ಹ್ಯಾಂಡಲಿಂಗ್ ಒಂದು ಫಾರ್ಮಲ್ ಡೆಫಿನೇಷನ್ ಇದೆ, ಪ್ಲೀಸ್ ಗೋ ಥ್ರೂ ಇಟ್ ಆಯಿತಾ. ನೆಕ್ಸ್ಟು ಇನ್ ಪೈಥಾನ್ ಎಕ್ಸೆಪ್ಷನ್ಸ್ ಇನ್ ಪೈಥಾನ್ ಎಕ್ಸೆಪ್ಷನ್ಸ್ ಆರ್ ಹ್ಯಾಂಡಲ್ಡ್ ಯೂಸಿಂಗ್ ಟ್ರೈ, ಆಮೇಲೆ ಎಕ್ಸೆಪ್ಟ್, ಎಲ್ಸ್ ಮತ್ತು ಫೈನಲಿ ಬ್ಲಾಕ್ಸ್ ಆಯಿತಾ. ಟ್ರೈ, ಎಕ್ಸೆಪ್ಟ್, ಎಲ್ಸ್ ಆ್ಯಂಡ್ ಫೈನಲಿ ಬ್ಲಾಕ್ಸ್. ಪ್ಲೀಸ್ ಮೇಕ್ ಶೂರ್ ವಿಲ್ ಬಿ ಮಕಪಿಂಗ್ ದಿಸ್ ಥಿಂಗ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಥಿಂಗ್. ಯು ಹ್ಯಾವ್ ಟು ಲರ್ನ್ ದಿಸ್ ಆಯಿತಾ. ಟ್ರೈ, ಎಕ್ಸೆಪ್ಟ್,
ಎಲ್ಸ್ ಮತ್ತು ಫೈನಲಿ ಬ್ಲಾಕ್. ಆಯಿತಾ, ಇದೇ ಬೇರೆ ಕಡೆ ಬರೋದಾದ್ರೆ ನಿಮಗೆ ಅಂದರೆ ಜಾವಾ ಕಡೆ ಬರೋದಾದ್ರೆ ಟ್ರೈ ಬರುತ್ತೆ, ಕ್ಯಾಚ್ ಬರುತ್ತೆ ಮತ್ತು ಫೈನಲಿ ಬರುತ್ತೆ. ಓಕೆ, ಬನ್ನಿ ಅರ್ಥ ಮಾಡ್ಕೋಣ. ಟ್ರೈ ಏನು ಮಾಡುತ್ತೆ ಅಂತಂದರೆ ದಿಸ್ ಬ್ಲಾಕ್ ಕಂಟೈನ್ಸ್ ದ ಕೋಡ್ ವೇರ್ ಆ್ಯನ್ ಎಕ್ಸೆಪ್ಷನ್ ಮೇ ಅಕ್ಕರ್. ಟ್ರೈಯಲ್ಲಿ ಲೆಟ್ಸ್ ನಾವು ಟ್ರೈ ಮಾಡ್ತಿದ್ವಿ ಆಯಿತಾ, ಈಗ 0/0 ಟ್ರೈ ಮಾಡು ಅಂತ ನಾವು ಕೊಡ್ತಿದ್ದೀನಿ, ಇದೊಂದು ಎಕ್ಸೆಪ್ಷನ್ ಆ್ಯಕ್ಚುಲಿ ಆಯಿತಾ. 0/0 ಆಯಿತಾ, ಅಥವಾ ಎನಿ ನಂಬರ್ ಬೈ 0 ಆಯಿತಾ, 2/0 ಅಥವಾ 0/2 ಇದನ್ನೆಲ್ಲ ಕೊಡ್ತಾ ಇದ್ದೀನಿ. ದೀಸ್ ಆರ್ ಎಕ್ಸೆಪ್ಷನ್ಸ್ ಆಯಿತಾ. ಸೊ ಇದನ್ನು ನಾನು ಕೊಡ್ತಾ ಇದ್ದೀನಿ, ಇದನ್ನು ಟ್ರೈ ಬ್ಲಾಕಲ್ಲಿ ಹಾಕ್ತೀನಿ ಆಯಿತಾ. ನೆಕ್ಸ್ಟು ಎಕ್ಸೆಪ್ಟ್ ಏನು ಮಾಡ್ತಾನೆ, ದಿಸ್ ಬ್ಲಾಕ್ ಕಂಟೈನ್ಸ್ ದ ಕೋಡ್ ಟು ಹ್ಯಾಂಡಲ್ ಎಕ್ಸೆಪ್ಷನ್ಸ್. ಯು ಕ್ಯಾನ್ ಸ್ಪೆಸಿಫೈ ವಿಚ್ ಎಕ್ಸೆಪ್ಷನ್ ಟು ಕ್ಯಾಚ್. ಯಾವ ಎಕ್ಸೆಪ್ಷನ್ ಬಂದಾಗ ಕ್ಯಾಚ್ ಮಾಡಬೇಕು. ಈಗ ನೋಡಿ 0/0 ಬಂತು ಅಂದರೆ 0 ಡಿವಿಷನ್ ಎರರ್ ಬರುತ್ತೆ. ಸೊ ಈ ಎಕ್ಸೆಪ್ಷನ್ ಕ್ಯಾಚ್ ಮಾಡಬೇಕಾ, ಸೊ ಯು ವಾಂಟ್ ಟು ಯೂಸ್ ಎಕ್ಸೆಪ್ಟ್ ಆಯಿತಾ. ನೆಕ್ಸ್ಟು ಎಲ್ಸ್ ಏನು ಮಾಡುತ್ತೆ ಅಂದರೆ ದಿಸ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್ ವೆನ್ ನೋ ಎಕ್ಸಿಕ್ಯೂಷನ್ ಆರ್ ರೈಸ್ಡ್ ಇನ್ ದ ಟ್ರೈ ಬ್ಲಾಕ್. ಈ ಟ್ರೈ ಬ್ಲಾಕಲ್ಲಿ ಯಾವುದೇ ರೀತಿ ಎಕ್ಸಿಕ್ಯೂಷನ್ ಆಗಲಿ ಅಂತಂದಾಗ ಈ ಒಂದು ಬ್ಲಾಕ್ ರೈಸ್ ಆಗುತ್ತೆ ಟು ಎಕ್ಸಿಕ್ಯೂಟ್ ಸಮ್ ಸೆಟ್ ಆಫ್ ಕೋಡ್. ಈಗ ಟ್ರೈ ಆಗಲಿ ಅಂತಂದರೆ ಎಲ್ಸಲ್ಲಿ ನಾವು ಏನೋ ಕೋಡ್ ಇಟ್ಟಿರ್ತೀವಿ ವಿಚ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್, ಅಷ್ಟೇ ಸಿಂಪಲಾಗಿ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಫೈನಲಿ ಹೆಂಗಪ್ಪ ಅಂತಂದರೆ ನಿಮ್ಗೆ ಎಕ್ಸಿಕ್ಯೂಟ್ ಆಗಲಿ ಆಗದಲ್ಲಿ ಎರಡು ಥ್ರೋ ಮಾಡಿ ಏನೇ ಆಗಲಿ ಫೈನಲಿಗೆ ಬಂದ್ಬಿಡ್ಬೇಕು. ಫೈನಲಿ ಏನು ಮೆಸೇಜ್ ಇರುತ್ತೆ ಆ ಮೆಸೇಜ್ನ ಪ್ರಿಂಟ್ ಮಾಡಬೇಕು ಆಯಿತಾ. ದಿಸ್ ಬ್ಲಾಕ್ ಇಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್, ಯಾವಾಗಲೇ ಆಗಲಿ ಎಕ್ಸಿಕ್ಯೂಟ್ ಆಗುತ್ತೆ ವೆದರ್ ಆ್ಯಂಡ್ ಏನೋ ಎಕ್ಸೆಪ್ಷನ್ ಅಕರ್ಸ್ ಆರ್ ನಾಟ್. ಇಟ್ ಈಸ್ ಯೂಸ್ ಟು ಕ್ಲೀನ್ ಅಪ್ ಆಪರೇಷನ್ಸ್. ಇದು ಏನಕ್ಕೆ ಅಂತಂದರೆ ನಿಮ್ಗೆ ಏನು ಎಕ್ಸೆಪ್ಷನ್ ಬಂದ ಬಲ್ವೋ ನಮ್ಗೆ ಗೊತ್ತಿಲ್ಲ, ಎಕ್ಸಿಕ್ಯೂಟ್ ಆಗ್ಲೂ ನಮ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಲಾಸ್ಟ್ ಏನಾದರೂ ಪ್ರಿಂಟ್ ಮಾಡಬೇಕು, ಅದಕ್ಕೆ ಮಾತ್ರ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫೈನಲಿ ಆಯಿತಾ. ಸೊ ಬನ್ನಿ ಈಗ ಒಂದು ಎಕ್ಸಾಂಪಲ್ ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆ. ಟ್ರೈ ಬರೋದಾದರೆ ಟ್ರೈಯಲ್ಲಿ ಏನಿದೆ, ಟ್ರೈ ಒಳಗಡೆ ಏನು ಮಾಡ್ತಿದ್ದೀನಿ, ನಮ್ಮ ತೊಗೋತಾ ಇದ್ದೀನಿ ಒಂದು ವೇರಿಯಬಲ್ಲು, ಇದಕ್ಕೊಂದು ಇನ್ಪುಟ್ ತೊಗೋತಾ ಇದ್ದೀನಿ, ಏನು ಎಂಟರ್ ಅ ನಂಬರ್ ಆಯಿತಾ. ಆ್ಯಂಡ್ ರಿಸಲ್ಟ್ ಈಸ್ ಈಕ್ವಲ್ ಟು 10 / ನಂಬರ್. ಎಕ್ಸೆಪ್ಟ್ ಏನು ಮಾಡ್ತೀನಿ ಅಂತಂದರೆ 0 ಡಿವಿಷನ್ ಎರರ್ ಆಯಿತಾ. ಈಗ ಅಕಸ್ಮಾತ್ ನಂಬರ್ ಏನಿದೆ ಯಾರಾದರೂ 0 ಎಂಟರ್ ಮಾಡಿಬಿಟ್ರೆ ಆಯಿತಾ, ಅವು ಡಿವೈಡ್ ಆಗೋದಿಲ್ಲ, 0 ಡಿವಿಷನ್ ಎರರ್ ಬರುತ್ತೆ. ಸೊ ಅದನ್ನು ಎಕ್ಸೆಪ್ಟಲ್ಲಿ ಕ್ಯಾಚ್ ಮಾಡ್ತಾಯಿದ್ದೀನಿ ಆಯಿತಾ. ಪ್ರಿಂಟ್ ಏನು ಮಾಡ್ತೀವಿ, ಎಕ್ಸೆಪ್ಟಲ್ಲಿ ಎರರ್ ಡಿವಿಷನ್ ಬೈ 0 ಇಸ್ ನಾಟ್ ಅಲೌಡ್ ಅಂತ ಪ್ರಿಂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎಕ್ಸೆಪ್ಟ್ ಇನ್ನೊಂದು ವ್ಯಾಲ್ಯೂ ಎರರ್ ಆಯಿತಾ. ಎರರ್ ಅಕಸ್ಮಾತ್ ವ್ಯಾಲ್ಯೂನೇ ಪಾಸ್ ಮಾಡ್ತೀನಿ, ನಂಬರ್ಗೆ ವ್ಯಾಲ್ಯೂನೇ ಪಾಸ್ ಮಾಡಿದೆ ಎಂಟರ್ ಮಾಡಿದ್ರೆ ಅವಾಗ ಏನು ಮಾಡಬೇಕು, ಎರರ್ ಪ್ಲೀಸ್ ಎಂಟರ್ ಅ ವ್ಯಾಲಿಡ್ ನಂಬರ್ ಅಂತ ಹೇಳ್ತಾ ಇದ್ದೀವಿ ಆಯಿತಾ. ಎಲ್ಸಲ್ಲಿ ಏನು ಮಾಡಬೇಕು ಅಂತಂದರೆ ಎಫ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಆಯಿತಾ. ಈಗ ನೋಡಿ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ರಿಸಲ್ಟನ್ನು ಹಿಂಗೆ ಬರೋದಿಲ್ಲ ಆಯಿತಾ. ಹೆಂಗೆ ಬರೀತೀವಿ ನಾವು, ಪ್ರಿಂಟ್ ಅಂತ ಬರಬಿಟ್ಟು ರಿಸಲ್ಟ್ ಅಂತ ಬರೆದ್ಬಿಟ್ಟು ಸ್ಟ್ರಿಂಗಲ್ಲಿ ಆಮೇಲೆ ಹೊರಗಡೆ ಕಾಮ್ ಹಾಕ್ಬಿಟ್ಟು ರಿಸಲ್ಟ್ ಅಂತ ಬರೀತಿದ್ದೋ ಅಲ್ವಾ. ಈ ರಿಸಲ್ಟ್ ಯಾವ ವೇರಿಯಬಲ್ ಸ್ಟೋರ್ ಮಾಡಿದೆ ರಿಸಲ್ಟ್ ಅಂತ ಬರೀತಿದ್ದೋ. ಆದರೆ ಇದೊಂದು ಸ್ವಲ್ಪ ಲೈಕ್ ಈಸಿ, ಆದರೆ ಇದು ಎಲ್ಲ ಟೈಮಲ್ಲಿ ವರ್ಕ್ ಆಗೋದಿಲ್ಲ ಆಯಿತಾ. ಸೊ ಸಮ್ಟೈಮ್ಸ್ ಯು ಹ್ಯಾವ್ ಟು ಯೂಸ್ ಫಾರ್ಮೇಟೆಡ್ ಟೆಕ್ಸ್ಟ್. ಹೆಂಗೆ ಅಂತಂದರೆ ನೀವು ಈ ಸ್ಟ್ರಿಂಗ್ ಮಧ್ಯೆ ಪ್ರಿಂಟ್ ಮಾಡಬಹುದಾಗಿರುತ್ತೆ. ಹೆಂಗೆ ಅಂತಂದರೆ ಇದನ್ನು ಈ ಬೌಂಡ್ ಮಾಡೋ ಮುಖಾಂತರ ಫ್ಲವರ್ ಬ್ರಾಕೆಟಲ್ಲಿ ಬೌಂಡ್ ಮಾಡೋ ಮುಖಾಂತರ. ಆದರೆ ನಾವು ಎಫನ್ನು ಸ್ಪೆಸಿಫೈ ಮಾಡಿದ್ರೆ ಫ್ಲವರ್ ಬ್ರಾಕೆಟಲ್ಲಿ ಬೌಂಡ್ ಮಾಡಿದ್ರೆ ಇದು ಟೋಟಲ್ ಏನು ಟೆಕ್ಸ್ಟು ಇದೆಲ್ಲ ಸ್ಟ್ರಿಂಗಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇದು ನಮಗೆ ಸ್ಪೆಸಿಫಿಕ್ಕಾಗಿ ಬೇಕು, ಇದೊಂದು ವ್ಯಾಲ್ಯೂ ಇದು ನಾನು ಬೇರೆ ವೇರಿಯಬಲ್ ಇಲ್ಲಿ ಕಾಲ್ ಮಾಡ್ತೀನಿ ಅಂತಂದರೆ ವಿ ಹ್ಯಾವ್ ಟು ಯೂಸ್ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಆಯಿತಾ. ಸೊ ಅದಕ್ಕೆ ಎಫನ್ನು ಸ್ಪೆಸಿಫೈ ಮಾಡ್ಕೊತೀನಿ ಅಷ್ಟೇ, ಇನ್ನೇನೂ ಇಲ್ಲ. ನೆಕ್ಸ್ಟು ಫೈನಲಿ ಎಕ್ಸಿಕ್ಯೂಷನ್ ಕಂಪ್ಲೀಟೆಡ್ ಅಂತ ವಿ ಹ್ಯಾವ್ ಟು ಪ್ರಿಂಟ್ ಅಷ್ಟೇ ಆಯಿತಾ. ಇನ್ ದಿಸ್ ಪ್ರೋಗ್ರಾಮ್ ಏನು ಮಾಡ್ತಿದೆ, ಟ್ರೈ ಬ್ಲಾಕ್ ಏನು ಮಾಡ್ತಿದೆ, ಅಟೆಂಡ್ ಮಾಡ್ತಿದೆ. ನನಗೆ ಆಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಮಾಡ್ತೀನಿ ಅಂತ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬನ್ನಿ ಲಾಸ್ಟ್ ತಿಳ್ಕೊಂಬೋಣ. ಓಕೆ, ಎಕ್ಸ್ಪ್ಲೇನ್ ಲೋಕಲ್ ಆ್ಯಂಡ್ ಗ್ಲೋಬಲ್ ಸ್ಕೋಪ್ ಇನ್ ಪೈಥಾನ್ ಪ್ರೋಗ್ರಾಮ್ಸ್. What are local and global variables? How you can actually force a variable to function to refer to a global variable ಆಯಿತಾ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಲೋಕಲ್ ಮತ್ತು ಗ್ಲೋಬಲ್ ಸ್ಕೋಪ್ ಅರ್ಥ ಮಾಡ್ಕೋಬೇಕು ನೀವು. ಲೋಕಲ್ ಸ್ಕೋಪ್ ಏನಪ್ಪ ಅಂತಂದರೆ ಈಗ ನೋಡಿ ಒಂದು ಫಂಕ್ಷನ್ ಬರೀತಾರೆ ಅಂದ್ಕೊಳ್ಳಿ, ಡೆಫ್ ಅಂತ ಫಂಕ್ಷನ್ ಬರೀತಾರೆ, ಆ್ಯಡ್ ಅಂತ ಬರಬಿಟ್ಟು A, B ಅಂತ ಇದು ಮಾಡ್ತೀರಾ ಆಯಿತಾ. ಒಳಗಡೆ ಏನು ಮಾಡ್ತಿರೋದಂದರೆ ಒಂದು ಸಿ ಅನ್ನೋ ವೇರಿಯಬಲ್ ತೊಗೋತೀರಾ, ಸಿ ಈಸ್ ಈಕ್ವಲ್ ಟು A+B ಅಂತ ತೊಗೋತೀರ ಅಂದ್ಕೊಳ್ಳಿ ಆಯಿತಾ. ಇಲ್ಲ ಆ್ಯಕ್ಚುಲಿ ಫಂಕ್ಷನ್ ಓಕೆ, ಸಿ ಈಸ್ ಈಕ್ವಲ್ ಟು A+B ರಿಟರ್ನ್ ಸಿ ಅಂತ ಮಾಡ್ತಿರೋದು ಅಂದ್ಕೊಳ್ಳಿ. ಈಗ ಸಿ ಏನಾಯಿತು ಒಂದು ಎಕ್ಸ್ಟರ್ನಲ್ ವೇರಿಯಬಲ್, ಇದು ಬರೀ ಒಂದು ಫಂಕ್ಷನ್ ಸ್ಕೋಪಿಗೆ ಮಾತ್ರ ಇರುತ್ತೆ, ದಟ್ ಈಸ್ ಲೋಕಲ್ ಸ್ಕೋಪ್ ಆಯಿತಾ. ಅದೇ ನೀವೇನಾದರೂ ಹೊರಗಡೆ ಸಿ ಈಸ್ ಈಕ್ವಲ್ ಟು 0 ಅಂತ ಡಿಫೈನ್ ಮಾಡ್ಕೊಂಬಿಟ್ಟು ಒಳಗಡೆ ಲೈಕ್ ಇಲ್ಲ A ಈಸ್ ಈಕ್ವಲ್ ಟು 5, B ಈಸ್ ಈಕ್ವಲ್ ಟು 6 ಅಂತ ಡಿಫೈನ್ ಮಾಡಿಬಿಟ್ಟು ಇಲ್ಲಿ ಒಂದು ಫಂಕ್ಷನ್ ಕಾಲ್ ಮಾಡ್ತಿದ್ದೀರಾ, ಆ್ಯಡ್ A, B ಅಂತ ಬರೆದ್ಬಿಟ್ಟು ಇಲ್ಲಿ ರಿಟರ್ನ್ A+B ಅಂತ ಕೊಟ್ಟರೆ ಇದು ಗ್ಲೋಬಲಿ ಡಿಫೈನ್ ಆಗಿರುತ್ತೆ. ನೀವು ಎಲ್ಲಿ ಬೇಕಾದ್ರೆ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಸ್ಕೋಪ್ ನೋಡ್ಕೊಂಬಿಡಿ. ನೀವೇನಾದರೂ ಫಂಕ್ಷನ್ ಹೊರಗಡೆ ಬರೆದಿದ್ರೆ ಆಯಿತಾ, ದ್ಯಾಟ್ ಈಸ್ ಗ್ಲೋಬಲ್ ಸ್ಕೋಪ್. ಫಂಕ್ಷನ್ ಹೊರಗಡೆ ಬರೆದ್ರೆ ಆಯಿತಾ, ಫಂಕ್ಷನ್ ಒಳಗಡೆ ಬರೆದ್ರೆ ದ್ಯಾಟ್ ಈಸ್ ಲೋಕಲ್ ಸ್ಕೋಪ್. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಬೆಲೆ ಏನೂ ಇಲ್ಲ ಅಲ್ಲಿ. In Python, a variable have different scopes ಆಯಿತಾ, which defines where they can be
ಆಕ್ಸೆಸ್ಡ್ ಆ್ಯಂಡ್ ಮಾಡಿಫೈಡ್ ಇನ್ ಪ್ರೋಗ್ರಾಮಿಂಗ್. ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಸೊ ಬೇಸಿಕಲಿ ಇಲ್ಲಿ 2 ಸ್ಕೋಪ್ ಇರುತ್ತೆ. ಒಂದು ಬಂದ್ಬಿಟ್ಟು ಲೋಕಲ್ ಸ್ಕೋಪ್, ಇನ್ನೊಂದು ಗ್ಲೋಬಲ್ ಸ್ಕೋಪು. ಲೋಕಲ್ ಸ್ಕೋಪ್ ನಾನು ಹೇಳಿದ ಹಾಗೇ ಫಂಕ್ಷನಲ್ಲಿ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಫಾರ್ಮಲ್ ಡೆಫಿನೇಷನ್ ಬೇಕು ಅಂದರೆ ಓದ್ಕೊಳ್ಳಿ. ವೇರಿಯಬಲ್ಸ್ ಡಿಫೈನ್ಡ್ ವಿತಿನ್ ಅ ಫಂಕ್ಷನ್ ಹ್ಯಾವ್ ಲೋಕಲ್ ಸ್ಕೋಪ್ ಆ್ಯಂಡ್ ದೇ ಆರ್ ಓನ್ಲಿ ಆಕ್ಸೆಸಿಬಲ್. ನಿಮಗೆ ಫಂಕ್ಷನಲ್ಲಿ ಮಾತ್ರ ಆಕ್ಸೆಸಿಬಲ್ ಮಾಡೋಕ್ಕಾಗುತ್ತೆ, ಬೇರೆ ಎಲ್ಲೂ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಆಯಿತಾ? ಆಕ್ಸೆಸಿಬಲ್ ವಿತಿನ್ ದ ಫಂಕ್ಷನ್ ಆ್ಯಂಡ್ ಆರ್ ನಾಟ್ ವಿಸಿಬಲ್ ಔಟ್ಸೈಡ್ ಇಟ್. ಅದು ಹೊರಗಡೆ ಎಲ್ಲೂ ವಿಸಿಬಲ್ ಆಗೋದಿಲ್ಲ, ಎಲ್ಲೂ ಆಕ್ಸೆಸ್ಸು ಮಾಡೋಕ್ಕಾಗೋದಿಲ್ಲ. ನೀವು ಸಿಂಪಲ್ ಇದನ್ನು ತಲೆ ಇಟ್ಕೊಂಬಿಡಿ. ಫಂಕ್ಷನ್ ಹೊರಗಡೆ ಯಾವುದೇ ವೇರಿಯಬಲ್ ಡಿಫೈನ್ ಮಾಡೋದು ಸಹ ದ್ಯಾಟ್ ಈಸ್ ಅ ಗ್ಲೋಬಲ್ ಸ್ಕೋಪ್. ಆಯಿತಾ? ಅದನ್ನು ಗ್ಲೋಬಲ್ ಸ್ಕೋಪ್ ಅಂತ ಕರಿತೀವಿ. ಇದನ್ನು ನೀವು ಯಾವ ಪೀಸ್ ಯಾವ ಕಡೆ ಬೇಕಾದರೂ ಇದನ್ನು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಆಯಿತಾ? ಇನ್ನು ಎಂಟೈರ್ ಪ್ರೋಗ್ರಾಮಲ್ಲಿ ಯಾವ ಪಾರ್ಟಲ್ಲಿ ಬೇಕಾದ್ರೆ ನೀವು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ನಾವೀಗ ನೋಡಿದ್ದು ಲೋಕಲ್ ಮತ್ತು ಗ್ಲೋಬಲ್ ಸ್ಕೋಪು. ಆಯಿತಾ? ನೆಕ್ಸ್ಟು ಲೋಕಲ್ ಮತ್ತು ಗ್ಲೋಬಲ್ ವೇರಿಯಬಲ್ ಅಂತ ಏನು ಅಂತ ನೋಡ್ಕೊಳ್ಳೋಣ. ಆಯಿತಾ? ಲೋಕಲ್ ವೇರಿಯಬಲ್ಸ್ ಆರ್ ಡಿಫೈನ್ಡ್ ವಿತಿನ್ ಫಂಕ್ಷನ್, ಕ್ಯಾನ್ ಬಿ ಓನ್ಲಿ ಆಕ್ಸೆಸ್ಡ್ ವಿತಿನ್ ದಟ್ ಫಂಕ್ಷನ್. ಅದು ಬರೀ ಫಂಕ್ಷನ್ ಮಾತ್ರ ಡಿಫೈನ್ ಮಾಡ್ತೀವಿ ಮತ್ತು ಫಂಕ್ಷನ್ ಒಳಗಡೆ ಮಾತ್ರ ಇದನ್ನು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ದೇ ಆರ್ ಟೆಂಪೋರರಿ ಆ್ಯಂಡ್ ಎಕ್ಸೆಸ್ ಆ್ಯಸ್ ಲಾಂಗ್ ಆ್ಯಸ್ ದ ಫಂಕ್ಷನ್ ಇಸ್ ಎಕ್ಸಿಕ್ಯೂಟಿಂಗ್. ಇದು ಫಂಕ್ಷನ್ ಯಾವಾಗ ಎಕ್ಸಿಕ್ಯೂಟ್ ಆಗ್ತಿರುತ್ತೆ ಅಲ್ಲಿವರೆಗೂ ಮಾತ್ರ ಎಕ್ಸಿಸ್ಟಿಂಗ್ ಇರುತ್ತೆ, ಅದಾದಮೇಲೆ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಆಯಿತಾ? ಒಂದು ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ಇಲ್ಲೇ ಒಂದು ಎಕ್ಸಾಂಪಲ್ ಇದೆ. ಒಂದು ಫಂಕ್ಷನ್ ತಗೋತಾ ಇದ್ದೀನಿ, ಮೈ ಫಂಕ್ಷನ್ ಅಂತ. ಅದರೊಳಗೆ ಲೋಕಲ್ ವೇರಿಯಬಲ್ ಡಿಫೈನ್ ಮಾಡ್ಕೋತಾ ಇದ್ದೀನಿ 42 ಅಂತ. ಆ್ಯಂಡ್ ಐ ಕ್ಯಾನ್ ಪ್ರಿಂಟ್ ಓನ್ಲಿ ದ ಲೋಕಲ್ ವೇರಿಯಬಲ್ ಓನ್ಲಿ ಹಿಯರ್. ಆಯಿತಾ? ಆ್ಯಂಡ್ ಮೈ ಫಂಕ್ಷನ್ ಕಾಲ್ ಮಾಡಿದಾಗ ಬರೀ ಲೋಕಲ್ ವೇರಿಯಬಲ್ ಮಾತ್ರ ಪ್ರಿಂಟ್ ಆಗುತ್ತೆ. ಅಕಸ್ಮಾತ್ ನಾನು ಇದನ್ನು ಇಲ್ಲಿ ಹೊರಗಡೆ ಬಂದುಬಿಟ್ಟು ನಾನು ಇಲ್ಲಿ ಹೊರಗಡೆ ಔಟ್ ಆಫ್ ದ ಫಂಕ್ಷನ್ ಬಂದುಬಿಟ್ಟು ಪ್ರಿಂಟ್ ಲೋಕಲ್ ವೇರಿಯಬಲ್ ಅಂತ ಕೊಟ್ಟರೆ ಡೆಫಿನೆಟ್ಲಿ ಅದು ಪ್ರಿಂಟ್ ಮಾಡೋದಿಲ್ಲ, ಬಿಕಾಸ್ ಅದು ಅಲ್ಲಿ ಮಾತ್ರ ಬೌಂಡ್ ಆಗಿದೆ, ಹೊರಗಡೆ ನಾವು ಅದನ್ನು ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಆಯಿತಾ? ಓಕೆ, ನೆಕ್ಸ್ಟ್ ನೋಡಿ. ಇಲ್ಲ ನೋಡಿ, ಇಲ್ಲಿ ನೋಡಿ. ಐ ಆಮ್ ಜಸ್ಟ್ ಕಾಲಿಂಗ್ ದ ಫಂಕ್ಷನ್. ಆಯಿತಾ? ಜಸ್ಟ್ ಕಾಲಿಂಗ್ ದ ಫಂಕ್ಷನ್. ಆಯಿತಾ? ಆಕ್ಸೆಸ್ ವೇರಿಯಬಲ್ ಔಟ್ಸೈಡ್ ದ ಫಂಕ್ಷನ್ ವಿಲ್ ರಿಸಲ್ಟ್ ಇನ್ ಎರರ್. ಆಯಿತಾ? ಓಕೆ, ಇನ್ ದಿಸ್ ಎಕ್ಸಾಂಪಲ್ ಲೋಕಲ್ ವೇರಿಯಬಲ್ ಇಸ್ ಅ ಲೋಕಲ್ ವೇರಿಯಬಲ್ ಡಿಫೈನ್ಡ್ ವಿತಿನ್ ಮೈ ಫಂಕ್ಷನ್. ಇಟ್ ಕ್ಯಾನ್ ಓನ್ಲಿ ಬಿ ಆಕ್ಸೆಸ್ ವಿತಿನ್ ದ ಫಂಕ್ಷನ್. ಆ ಫಂಕ್ಷನ್ ಒಳಗಡೆ ಮಾತ್ರ ನೀವು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಐಮ್ ಜಸ್ಟ್ ಕಾಲಿಂಗ್ ದ ಫಂಕ್ಷನ್, ಇವಾಗ ನಾನು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಅದೇ ನಾನು ಫಂಕ್ಷನ್ ಹೊರಗಡೆ ಬಂದ್ಬಿಟ್ಟು ನಾನು ಕಾಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಬರೀ ಲೋಕಲ್ ವೇರಿಯಬಲ್ನ ಅದು ಕಾಲ್ ಆಗೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಓಕೆ, ನೆಕ್ಸ್ಟು ಗ್ಲೋಬಲ್ ವೇರಿಯಬಲ್. ಆಯಿತಾ? ಗ್ಲೋಬಲ್ ವೇರಿಯಬಲ್ ಏನಪ್ಪ ಅಂತಂದರೆ ಡಿಫೈನ್ ಔಟ್ಸೈಡ್ ಆಫ್ ದ ಫಂಕ್ಷನ್. ಆಯಿತಾ? ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇಲ್ಲಿ ನೋಡಿ, ಗ್ಲೋಬಲ್ ವೇರಿಯಬಲ್ 10 ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಇದು ನಾನು ಫಂಕ್ಷನ್ ಒಳಗಡೆ ಕಾಲ್ ಮಾಡಿದ್ರೆ ನಂಗೆ ಬರುತ್ತೆ, ಪ್ರಿಂಟ್ ಬರುತ್ತೆ, ಔಟ್ಪುಟ್ ಬರುತ್ತೆ. ಆಯಿತಾ? ಮೈ ಫಂಕ್ಷನ್ ಕಾಲ್ ಮಾಡ್ತೀನಿ, ಪ್ರಿಂಟ್ ಗ್ಲೋಬಲ್ ವೇರಿಯಬಲ್ ಎಲ್ಲ ಟೈಮಲ್ಲಿ ಇದು ನಾವು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಆಯಿತಾ? ನೆಕ್ಸ್ಟು ಫೋರ್ಸಿಂಗ್ ಅ ವೇರಿಯಬಲ್ ಇನ್ ಅ ಫಂಕ್ಷನ್ ಟು ರೆಫರ್ ಟು ಅ ಗ್ಲೋಬಲ್ ವೇರಿಯಬಲ್. ಹೆಂಗೆ ಇದನ್ನು ಫೋರ್ಸ್ ಮಾಡೋದು? ಸಿಂಪಲ್ ಏನೂ ಇಲ್ಲ, ಗ್ಲೋಬಲನ್ನು ಕೀವರ್ಡ್ ಯೂಸ್ ಮಾಡಬೇಕಾಗಿರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು ಎಕ್ಸಾಂಪಲ್ ಕೂಡ ಮುಖಾಂತರ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲೇನಿದೆ, ಗ್ಲೋಬಲ್ ವೇರಿಯಬಲ್ ಇದೆ 10 ಅಂತ. ಆಯಿತಾ? ಆಮೇಲೆ ಏನಿದೆ, ಡೆಫ್ ಮಾಡಿಫೈ ಗ್ಲೋಬಲ್ ವೇರಿಯಬಲ್ ಮಾಡಿಫೈ ಮಾಡ್ತೀನಿ. ಗ್ಲೋಬಲ್ ವೇರಿಯಬಲ್ ವ್ಯಾರ್. ಆಯಿತಾ? ಇದನ್ನು ಗ್ಲೋಬಲ್ ಮಾಡ್ತಾಯಿದ್ದೀನಿ. ಆಯಿತಾ? ನೆಕ್ಸ್ಟ್ ಗ್ಲೋಬಲ್ ವೇರಿಯಬಲ್ 20. ಆಯಿತಾ? ಇಲ್ಲಿ ನಾನು ಇದನ್ನು ಚೇಂಜ್ ಮಾಡಬೇಕಲ್ವಾ, ಇದನ್ನು ಫೋರ್ಸ್ ಮಾಡಿ ಚೇಂಜ್ ಮಾಡ್ತಿದ್ದೀನಿ ನಾನು. ಈ ಫಂಕ್ಷನ್ ಒಳಗಡೆ ಚೇಂಜ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಇದನ್ನು ಕಾಲ್ ಮಾಡಿ ಗ್ಲೋಬಲ್ಗೆ ಡಿಫೈನ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ಆಮೇಲೆ ನಾನು ಇದಕ್ಕೆ ಒಂದು ಹೊಸ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಅವಾಗ ನನಗೆ ಮಾಡಿಫೈಡ್ ವ್ಯಾಲ್ಯೂ ಏನಿರುತ್ತೆ ಇಲ್ಲಿ ನಂಗೆ ಸಿಗ್ತಾ ಬರುತ್ತೆ. ಫಂಕ್ಷನ್ ಕಾಲ್ ಮಾಡಿದ್ರೆ ಅಲ್ಲಿ ಬಿ ಗೆಟಿಂಗ್ ದ ಮಾಡಿಫೈಡ್ ಗ್ಲೋಬಲ್ ವ್ಯಾಲ್ಯೂ ಆ್ಯಂಡ್ ದಿಸ್ ವಿಲ್ ಪ್ರಿಂಟ್ 20. ಆಯಿತಾ? ಈ ರೀತಿ ನಾವು ಫೋರ್ಸ್ ಮಾಡಬಹುದಾಗಿರುತ್ತೆ ಗ್ಲೋಬಲ್ ವೇರಿಯಬಲ್ನ ಚೇಂಜ್ ಮಾಡೋದಕ್ಕೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ಈ ಒಂದು PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇದನ್ನು ಯೂಸ್ ಮಾಡಿಕೊಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಏನೋ ಡೌಟ್ಸ್ ಇದೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಅದು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಲ್ ಮೀಟ್ ಯು ಬೈ ಎಕ್ಸ್ಪ್ಲೇನಿಂಗ್ ಸೆಕೆಂಡ್ ಮಾಡ್ಯೂಲ್. ಕೀಪ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.